अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते वेदान्तरामानुजमहादेशिकाय नमः। श्रीमते निगमान्तमहादेशिकाय नमः। श्रीमान् वेङ्कटनाथार्यः कवितार्किकर्षे सरिवेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो वाग्मदीमहे ब्रवीमहे च तत्राद्यो दम्पती जगदाम्पते स्वशेषभूतेनया स्वीयैः सर्वपरिच्छदैः विधातुं प्रीतमात्मानं श्रीमान् प्रथमते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। यस्य धीरभक्ताद्याः पारिषद्याः परषदं विघ्नन्ति सततं विश्वक्सेनं तमाश्रये। दिव्याकारं सरोजाक्षं शङ्खचक्रगदाधरं मुकुन्दध्वनिं विश्वक्सेनोपास्महे। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानाम् हयग्रीवमुपास्महे। व्यासं वसिष्ठं तारं जगतः पौत्रमकल्मषं पराशरात्मजं वन्दे जगदादं तपोनिधिं। व्यासाय विष्णुरूपाय व्यासरूपाय विष्णवे नमः। वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलभद्राक्षं पुण्यश्रवणकीर्तनं वासुदेवं जगद्रमणीं नौमि नारायणं हरे। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदने। नमोऽस्तुते व्यासविशालबुद्धे पुल्लारविन्दाय तपत्नेत्राय नित्रया भारतदैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शाखाः। माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च। भीष्मद्रोणतटा चैतत्यजला गान्धारनीलोत्पला शल्यग्राहवती कृपेण महिनी कर्णेन वेलाकुला। अश्वत्थामकर्णघोरमकरातद्योधनावर्तिनी उत्तीर्णः खलु पाण्डवैरानदी कैवर्तके केशवे। धर्मे च अर्थे च कामे च मोक्षे च भरतर्षभ। यदि अस्ति तदन्यत्र यन्नेहास्ति न तत्क्वचित्। महत्त्वे च गुरुत्वे च ध्येयमानन्यतोऽधिकम् महत्त्वात् भारतत्वात् च महाभारतमुच्यते। अष्टमहिषी समेता श्रीकृष्णाय परब्रह्मणे नमः। अथ श्रीमन्महाभारते शान्तिपर्वे राजधर्मपर्वे अष्टषष्टितम अध्यायः 68 ಇಲ್ಲ 67 ಸಪ್ತಷಷ್ಠಿ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ರಾಜ್ಯಕ್ಕೆ ಅರಸನ ಅವಶ್ಯಕತೆಯನ್ನ ಕುರಿತು ಬೃಹಸ್ಪತಿ ವಸುಮನಸ್ಸಿಗೆ ಸೂಚಿಸಿದ ವೃತ್ತಾಂತವನ್ನು ಭೀಷ್ಮ ಯುಧಿಷ್ಠನಿಗೆ ತಿಳಿಸಿದ್ದು. ಮನುಷ್ಯರಿಗೆ ಅಧಿಪತಿಯಾದ ಅರಸನನ್ನ ದೈವ ಸಮಾನ ಎಂಬುದು ಹೇಗೆ ಎಂದು ಯುಧಿಷ್ಠಿರ ಭೀಷ್ಮನನ್ನು ಕೇಳಲು, ಭೀಷ್ಮ, ಎಲೈ ಭರತಶ್ರೇಷ್ಠನ, ಈ ವಿಷಯದಲ್ಲಿ ವಸುಮನಸ್ಸಿಗೂ ಬೃಹಸ್ಪತಿಗೂ ನಡೆದ ಸಂಭಾಷಣಾ ರೂಪವಾದ ಒಂದು ಇತಿಹಾಸವನ್ನ ಹೇಳ್ತಾನೆ. ಹಿಂದೊಮ್ಮೆ ಕೋಸಲ ದೇಶಾಧಿಪತಿಯಾದ ವಸುಮನಸ್ಸು ಇದೇ ವಿಷಯವನ್ನು ಕುರಿತು ಬೃಹಸ್ಪತಿಯನ್ನ ಪ್ರಶ್ನೆ ಮಾಡಿದ. ವಸುಮನಸ್ಸು ಪ್ರದಕ್ಷಿಣೆ ನಮಸ್ಕಾರಗಳಿಂದ ಬೃಹಸ್ಪತಿಯನ್ನು ವಿನಯಪೂರ್ವಕವಾಗಿ ಗೌರವಿಸಿ ಪ್ರಜಾಕ್ಷೇಮ ಚಿಂತೆಯಿಂದ ರಾಜ್ಯ ನಿರ್ವಹಣಕ್ಕೆ ಬೇಕಾದ ಮುಖ್ಯ ವಿಧಿಗಳನ್ನು ತಿಳಿಯಲು, ಆಚಾರ್ಯ, ಜನಗಳ ಅಭಿವೃದ್ಧಿಗೂ ನಾಶಕ್ಕೂ ಕಾರಣಭೂತರು ಯಾರು, ಯಾರನ್ನ ಪೂಜಿಸಿ ಜನರು ಸುಖವನ್ನು ಪಡೆಯಬಹುದು, ಈ ವಿಷಯಗಳಲ್ಲಿ ನನಗಿರುವ ಸಂದೇಹವನ್ನು ನೀಗಿಸಬೇಕು ಎಂದು ಕೇಳಿದ. ಆಗ ಬೃಹಸ್ಪತಿ ಅರಸನಲ್ಲಿರಬೇಕಾದ ಗೌರವವನ್ನ, ದಂಡ ನೀತಿಗೆ ಅನುಸಾರವಾಗಿ ರಾಜ್ಯಾಭಿವೃದ್ಧಿಗೆ ಬೇಕಾದ ಉಪಕರಣಗಳನ್ನು ಹೇಳತೊಡಗಿದ. ರಾಜೇಂದ್ರ, ಲೋಕದಲ್ಲಿ ಧರ್ಮ ರಕ್ಷೆಗೆ ರಾಜನೇ ಕಾರಣ ಎಂದು ಹೇಳ್ಬೋದು. ಧರ್ಮ ರಕ್ಷಣೆ, ಅರಸಿನಲ್ಲಿರುವ ಭಯಭಕ್ತಿಗಳಿಂದಲೇ ಪ್ರಜೆಗಳು ಒಬ್ಬರನ್ನೊಬ್ಬರು ಕಿತ್ತು ತಿನ್ನದೆ ಸುಖದಿಂದಿರ್ತಾರೆ. ಪರರ ಐಶ್ವರ್ಯದಲ್ಲಿಯೂ ಕಣ್ಣುಳ್ಳ ಲೋಕವನ್ನ ಅರಸನು ಧರ್ಮದ ಕಟ್ಟುಪಾಡಿನಲ್ಲಿರಿಸಿ ಉತ್ತಮ ಸ್ಥಿತಿಗೆ ತಂದು ತಾನು ಪ್ರಕಾಶಕ್ಕೆ ಬರ್ತಾನೆ. ಸೂರ್ಯ ಚಂದ್ರರಿಲ್ಲದಿದ್ದಾಗ ಪ್ರಜೆಗಳು ಒಬ್ಬರನ್ನೊಬ್ಬರು ನೋಡಲಾರದೆ ಕಗ್ಗತ್ತಲೆಯಲ್ಲಿ ಕಳವಳಿಸುವಂತೆ ಅಲ್ಪ ಜಲದಲ್ಲಿ ಒಂದನ್ನೊಂದು ತಿಂದು ಬಿಡುವ ಮೀನುಗಳಂತೆಯೋ, ಆಕಾಶದಲ್ಲಿ ಪಕ್ಷಿಗಳು ಸ್ವೇಚ್ಛೆಯಾಗಿ ಒಂದಕ್ಕೊಂದು ಬಡಿದಾಡಿ ನಾಶ ಹೊಂದುವಂತೆಯೋ, ಗೋಪಾಲನಿಲ್ಲದ ಹಸುವಿನ ಮಂದೆಯಂತೆಯೋ, ರಾಜನಿಲ್ಲದ ರಾಜ್ಯದಲ್ಲಿ ಪ್ರಜೆಗಳು ಮಾತ್ಸರ್ಯದಿಂದ ಹೊಡೆದಾಡಿ ಸಾಯ್ತಾರೆ.
ಬಲಶಾಲಿಗಳು ಬಲಹೀನರ ದ್ರವ್ಯವನ್ನ ಅಪಹರಿಸ್ತಾರೆ. ಆಗ ಅಡ್ಡ ಬಂದವರನ್ನು ಕೊಲ್ಲುವುದಕ್ಕೂ ಅವರು ಹಿಂಜರಿಯುವುದಿಲ್ಲ. ರಾಜನ ರಕ್ಷಣೆ ಇಲ್ಲದಿದ್ದರೆ ಹೆಂಡಿರು, ಮಕ್ಕಳು, ಹಣ ಮೊದಲಾದವೆಲ್ಲ ಸಿಕ್ಕಿದವರ ಪಾಲಾಗಿ ಲೋಕದಲ್ಲಿ ನನ್ನದು ತನ್ನದೆಂಬ ಭಾವನೆಯೇ ಇಲ್ಲದಂತಾಗತ್ತೆ. ಕಳ್ಳತನ ಹೆಚ್ಚುತ್ತೆ. ರಾಜನಿಲ್ಲದ ಪ್ರದೇಶದಲ್ಲಿ ವಸ್ತ್ರಾಭರಣ, ವಾಹನ, ರತ್ನಗಳನ್ನೆಲ್ಲ ಪಾಪಿಗಳು ಅಪಹರಿಸ್ತಾರೆ. ಧರ್ಮಶೀಲರಾದವರು ಧರ್ಮವನ್ನು ನಡೆಸುವುದಕ್ಕೂ ಆಸ್ಪದ ಇಲ್ಲದಂತೆ ನಾನಾಮುಖವಾಗಿ ವಿವಿಧ ಆಯುಧಗಳಿಂದ ಪೀಡಿಸಲ್ಪಡ್ತಾರೆ. ಅರಸನಿಲ್ಲದಿದ್ದರೆ ಮಾತಾಪಿತೃಗಳು, ಹಿರಿಯರು, ಆಚಾರ್ಯರು, ಅತಿಥಿಗಳು, ಗುರುಗಳು ಎಂಬ ಗೌರವ ಎಲ್ಲ ತಪ್ಪಿ ಅವರನ್ನೆಲ್ಲ ಇತರರು ಹೊಡೆದು ಬಡಿದು ಹಿಂಸಿಸ್ತಾರೆ. ಲೋಕವೆಲ್ಲ ಚೋರಮಯವಾಗತ್ತೆ. ಅಂತಹ ದೇಶಗಳಲ್ಲಿ ಹಣ ಇದ್ದವರಿಗೆ ಅನೇಕ ಕಷ್ಟಗಳು, ನಿರ್ಬಂಧವು, ಕೊಲೆಯೂ ಹೆಚ್ಚುತ್ತೆ. ಯಾರಿಗೂ ತನ್ನದೆಂಬ ಸ್ವಾತಂತ್ರ್ಯವೇ ಇರುವುದು. ರಾಜನಿಲ್ಲದ ರಾಜ್ಯಕ್ಕೆ ಹಲವು ವಿಧಗಳಲ್ಲಿ ಹಾನಿ ಒದಗುತ್ತೆ. ಪ್ರಜೆಗಳು ಅಕಾಲದಲ್ಲಿ ಮರಣವನ್ನು ಹೊಂದುತ್ತಾರೆ. ಅರಸನಿಲ್ಲದ ದೇಶಗಳಲ್ಲಿ ವ್ಯಾಪಾರವು, ಕೃಷಿಯು ನಡೆಯುವುದಿಲ್ಲ. ಅಂತ ಸ್ಥಳಗಳಲ್ಲಿ ವ್ಯಭಿಚಾರವು ದೋಷ ಎನಿಸುವುದಿಲ್ಲ. ವ್ಯಭಿಚಾರ ದೋಷ ಅನಿಸೋಲ್ಲ. ವೇದವು ಧರ್ಮವು ಮುಳುಗಿ ಹೋಗುತ್ತೆ. ರಾಜನಿಲ್ಲದಿದ್ದರೆ ಭೂರಿ ದಕ್ಷಿಣೆಯುಳ್ಳ ಯಾಗಗಳು ಶಾಸ್ತ್ರೋಕ್ತವಾಗಿ ನಡೆಯಲಾರದು. ವಿವಾಹಗಳು ಇಲ್ಲ, ಗೋಷ್ಠಿಗಳು ಇಲ್ಲ. ರಾಜನಿಲ್ಲದರೆ ಎತ್ತುಗಳು ಹಸುಗಳಲ್ಲಿ ಸೇರವು. ಹಾಲು ತುಪ್ಪ ಇವೊಂದು ಲಭಿಸದು. ಪಶುಪಾಲಕರ ಸುಳಿವೆ ಇಲ್ಲದಂತಾಗತ್ತೆ. ರಾಜನಿಲ್ಲದ ರಾಜ್ಯದಲ್ಲಿ ಪ್ರಜೆಗಳು ಸದಾ ಭಯಗ್ರಸ್ತರಾಗಿ ಕಳವಗೊಂಡು ಕಳೆಗೆಟ್ಟು ಆಹಾಕಾರದಿಂದ ಮರೆಯಿರ್ತಾರೆ. ವರ್ಷಾವಧಿಯಾಗಿ ನಡೆಯುವ ಯಾಗಗಳೆಲ್ಲ ರಾಜನಿಲ್ಲದಿದ್ದಾಗ ದುಷ್ಟ ಭಯದಿಂದ ನಿಂತು ಹೋಗುತ್ತೆ. ಉತ್ತಮ ದಕ್ಷಿಣೆಗಳು ಇಲ್ಲದಂತಾಗತ್ತೆ. ಅರಸನಿಲ್ಲದಿದ್ದರೆ ತಪಸ್ವಿಗಳು, ಬ್ರಾಹ್ಮಣರು ವಿದ್ಯಾಭ್ಯಾಸದಲ್ಲಿಯೂ ವ್ರತಗಳಲ್ಲಿಯೂ ನೆಲೆಗೊಂಡಿರಲು ಸಾಧ್ಯವಿಲ್ಲ. ವ್ರತ ದೀಕ್ಷೆಯನ್ನು ವಹಿಸಲಾಗುವುದಿಲ್ಲ. ರಾಜನಿಲ್ಲದಿದ್ದರೆ ಪ್ರಜೆಗಳು ಮೋಹಾಂಧರಾಗಿ ಧರ್ಮವನ್ನು ಅಲಕ್ಷ್ಯ ಮಾಡುತ್ತಾರೆ. ನಿರ್ಭಯವಾಗಿ ಪರರ ಸ್ವತ್ತನ್ನ ಅಪಹರಿಸ್ತಾರೆ. ರಾಜನಿಲ್ಲದ ಪ್ರಜೆಗಳ ಐಶ್ವರ್ಯ ಎಲ್ಲ ಕಳ್ಳರ ಪಾಲಾಗುತ್ತೆ. ಪ್ರಜೆಗಳಿಗೆ ಯಾವ ವಿಧದಲ್ಲಿಯೂ ಸುಖ ಇಲ್ಲ. ಎಲ್ಲರೂ ಭಯಪೀಡಿತರಾಗಿ ರಾಜ್ಯವನ್ನು ಬಿಟ್ಟು ಓಡಿ ಹೋಗ್ತಾರೆ. ರಾಜನಿಲ್ಲದಿದ್ದರೆ ಜನರು ನೀತಿಯನ್ನು ಮರೆತು ಸ್ವೇಚ್ಛೆಯಾಗಿ ದಾರಿ ತಪ್ಪಿ ನಡೆಯುತ್ತಾರೆ. ಜಾತಿ ಸಾಂಕರ್ಯ ಉಂಟಾಗುವುದಲ್ಲದೆ ರಾಜ್ಯವು ದುರ್ಭಿಕ್ಷದಿಂದ ಕ್ಷೀಣಿಸುತ್ತೆ. ಹಾಗಿಲ್ಲದೆ ರಾಜ್ಯಕ್ಕೆ ರಾಜನೊಬ್ಬ ಇದ್ದರೆ ಪ್ರಜೆಗಳು ನಿರ್ಭಯವಾಗಿ ಬಾಗಿಲನ್ನು ತೆಗೆದಿಟ್ಟು ಸುಖದಿಂದ ಮಲಗಬಹುದು. ಆದರೆ ಅರಸನು ಧರ್ಮಶೀಲನಾಗಿ ಭೂಮಿಯನ್ನು ಉತ್ತಮ ಸ್ಥಿತಿಯಲ್ಲಿ ನೋಡಿಕೊಳ್ಳದೆ ಇದ್ರೆ ಪ್ರಜೆಗಳು ರಾಜನನ್ನೇ ಎದುರಿಸದೆ ಬಿಡಲಾರರು. ರಾಜನಿದ್ದ ದೇಶಗಳಲ್ಲಿ ಮಾತ್ರವೇ ಅಬಲೆಯಾದ ಸ್ತ್ರೀಯರು ಮೈ ಮೇಲೆ ಒಡವೆಗಳನ್ನಿಟ್ಟು ಪುರುಷ ಸಹ ಇಲ್ಲದೆ ನಿರ್ಭಯವಾಗಿ ಹೊರಗೆ ಸಂಚರಿಸುವರು. ರಾಜ್ಯದ ರಕ್ಷಣೆಯಿಂದ ಪ್ರಜೆಗಳು ಒಬ್ಬರನ್ನೊಬ್ಬರು ಪೀಡಿಸದೆ ಧರ್ಮನಿರತರಾಗಿ ಒಬ್ಬರನ್ನೊಬ್ಬರು ಆಧರಿಸ್ತಾರೆ. ಆಗ ಬ್ರಾಹ್ಮಣರೇ ಮೊದಲಾದ 3 ವರ್ಣದವರು ನಿಯಮನಿಷ್ಠರಾಗಿ ವಿದ್ಯಾಭ್ಯಾಸ ನಿರತರಾಗಿ ವರ್ಣಕ್ಕೆ ಅನುಸಾರವಾದ ಯಾಗಗಳನ್ನು ವಿಧಿಪೂರ್ವಕವಾಗಿ ನಡೆಸ್ತಾರೆ. ದೇಶಕ್ಕೆ ವಾಣಿಜ್ಯವೇ ಮೂಲ. ಅರಸನ ರಕ್ಷಣೆಯಿಂದಲೇ ಅದು ಸ್ಥಿರವಾಗಿರುವುದು. ಯಾವಾಗ ರಾಜನು ತನ್ನ ಸೇನಾಬಲದಿಂದ ರಾಜ್ಯಭಾರವನ್ನು ನಿರ್ವಹಿಸಿದನೋ ಆಗಲೇ ಲೋಕವು ದುರ್ಮಾರ್ಗವನ್ನು ಬಿಟ್ಟು ಸುಪ್ರಸನ್ನವಾಗಿರುವುದು. ಪ್ರಾಣಿಗಳ ಕ್ಷೇಮ ಚಿಂತನೆಯೇ ತನ್ನದು ಎಂದು ತಿಳಿದ ರಾಜನನ್ನ ಪೂಜಿಸದೇ ಇರೋರು ಯಾರಿದ್ದಾರೆ? ಪ್ರಜೆಗಳು ಲೋಕ ಸುಖವನ್ನು ಉಂಟು ಮಾಡುವ ಅರಸನ ಭಾರವನ್ನು ತಾವು ವಹಿಸುವರಲ್ಲದೆ ಅವನ ಹಿತದಲ್ಲಿಯೂ ಪ್ರಿಯದಲ್ಲಿಯೂ ನಿರತರಾಗ್ತಾರೆ. ಅಂತವರು 2 ಲೋಕಗಳನ್ನು ಜಯಿಸ್ತಾರೆ. ಅರಸನಿಗೆ ಕೇಡನ್ನು ಎಣಿಸುವವನು ಇಹ ಪರಗಳೆರಡರಲ್ಲಿಯೂ ಕಷ್ಟಗಳನ್ನು ಅನುಭವಿಸಿ ನರಕ ಭಾಗಿಯಾಗ್ತಾನೆ. ರಾಜನನ್ನ ಸಾಮಾನ್ಯ ಮನುಷ್ಯ ಎಂದು ಎಣಿಸಿ ಅಲಕ್ಷ್ಯ ಮಾಡಬಾರದು. ಅರಸನನ್ನ ಮನುಷ್ಯ ರೂಪದಿಂದ ಸೃಷ್ಟಿಸಲ್ಪಟ್ಟಂತಹ ಉತ್ತಮ ದೈವ ಎಂದೇ ಭಾವಿಸಬೇಕು. ರಾಜನು ಸಮಯೋಚಿತವಾಗಿ 5 ರೂಪಗಳನ್ನು ತೋರಿಸಬಲ್ಲ. ಅಗ್ನಿ, ಸೂರ್ಯ, ಮೃತ್ಯು, ಕುಬೇರ, ಯಮ ಎಂಬ ಪಂಚ ದೇವಾಂಶವುಳ್ಳವನು ರಾಜ. ಅವನು ತನ್ನ ಅಧೀನದಲ್ಲಿರುವ ಕಪಟಿಗಳಾದ ಪಾಪಿಯನ್ನ ದಹಿಸುವುದರಲ್ಲಿ ಅಗ್ನಿಯಂತೆಯೂ, ಗೂಢಚಾರರಿಂದ ಪ್ರಜೆಗಳ ಗುಣದೋಷಗಳನ್ನು ತಿಳಿದು ಲೋಕಕ್ಷೇಮವನ್ನು ನಡೆಸುವುದರಲ್ಲಿ ಆದಿತ್ಯನಂತೆಯೂ, ದುರ್ನಡತೆಯುಳ್ಳ ಮನುಷ್ಯರನ್ನ ಅವರ ಮಕ್ಕಳು, ಮೊಮ್ಮಕ್ಕಳು, ಮಂತ್ರಿಗಳೊಡನೆ ಸೇರಿಸಿ ಹಲವು ಬಗೆಯಿಂದ ನಾಶ ಮಾಡುವಾಗ ಮೃತ್ಯುವಿನಂತೆಯೂ,
ಅಧರ್ಮದಲ್ಲಿ ನಡೆಯುವ ಪ್ರಜೆಗಳನ್ನ ದಂಡ ನೀತಿಯಿಂದ ಶಿಕ್ಷಿಸಿ ಧಾರ್ಮಿಕರನ್ನು ರಕ್ಷಿಸುವ ಸಂದರ್ಭದಲ್ಲಿ ಯಮಸ್ವರೂಪಿಯಾಗಿ ಇರುತ್ತಾನೆ. ಪರೋಪಕಾರಿಗಳಿಗೆ ಧನ ಸಮೃದ್ಧಿಯನ್ನು ಉಂಟು ಮಾಡಿ ವಿರೋಧಿಗಳಾದವರ ಸ್ವತ್ತುಗಳನ್ನು ಅಪಹರಿಸ್ತಾನೆ. ಹೀಗೆ ಒಬ್ಬನಿಗೆ ಸಂಪತ್ತನ್ನು ಉಂಟು ಮಾಡಿ ಇನ್ನೊಬ್ಬರಿಂದ ಧನವನ್ನು ಅಪಹರಿಸೋದರಲ್ಲಿ ಕುಬೇರನಿಗೆ ಸಮಾನನಾಗ್ತಾನೆ. ಧರ್ಮಾಪೇಕ್ಷೆಯುಳ್ಳ ಮನುಷ್ಯನು ಕ್ರೂರ ಸ್ವಭಾವದಿಂದ ರಾಜದ್ರೋಹಿಯಾಗಬಾರದು. ಅಂತವನ ಮಕ್ಕಳು, ಹಿತೈಷಿಗಳು, ಒಡ ಹುಟ್ಟಿದವರು, ಮಿತ್ರರು ಎಂದಿಗೂ ಸುಖವನ್ನು ಹೊಂದಲಾರದು. ಬಿರುಗಾಳಿಯಲ್ಲಿ ಅಗ್ನಿ ಜ್ವಾಲೆಗೆ ಸಿಕ್ಕಿದ ವಸ್ತ್ರವಾದರೂ ಅಲ್ಪ ಸ್ವಲ್ಪ ಉಳಿಯಬಹುದು. ಆದರೆ ರಾಜನ ಕೋಪಾಗ್ನಿಗೆ ಸಿಕ್ಕಿದವನು ಯಾವ ವಿಧದಿಂದಲೂ ಬದುಕಿರಲಾರ. ಮನುಷ್ಯನು ರಾಜಾಧೀನದಲ್ಲಿ ಇರುವ ಯಾವುದನ್ನು ಅಪೇಕ್ಷಿಸಬಾರದು. ರಾಜನ ಐಶ್ವರ್ಯವನ್ನ ಮೃತ್ಯು ಸಮಾನ ಎಂದೆಣಿಸಿ ಬಾಯಿಯಿಂದ ಹಿಂಜರಿಬೇಕು. ಮೃಗವು ಯಂತ್ರದ ಬಲೆಯನ್ನು ಮುಟ್ಟಿದ ಮಾತ್ರಕ್ಕೆ ಅದರಲ್ಲಿ ಸಿಕ್ಕಿ ಸಾಯುವಂತೆ ರಾಜದ್ರವ್ಯವನ್ನು ಮುಟ್ಟಿದವನು ಆ ಕ್ಷಣವೇ ಕೊಲೆಗೀಡಾಗ್ತಾನೆ. ಬುದ್ಧಿವಂತರು ರಾಜದ್ರವ್ಯವನ್ನ ತನ್ನ ದ್ರವ್ಯದಂತೆ ಎಚ್ಚರದಿಂದ ಕಾಪಾಡಬೇಕು. ಹಾಗಿಲ್ಲದೆ ರಾಜದ್ರವ್ಯದಲ್ಲಿ ಕಣ್ಣುಳ್ಳವನು ಎಂದೆಂದಿಗೂ ಘೋರ ನರಕಕ್ಕೆ ಗುರಿಯಾಗ್ತಾನೆ. ರಾಜನೆಂದು, ಭೋಜನೆಂದು, ವಿರಾಟ್ ಎಂದು, ಸುರಾಟ್ ಎಂದು, ಕ್ಷತ್ರಿಯನೆಂದು, ಭೂಪತಿ ಎಂದು, ನರಪತಿ ಎಂದು ಕೀರ್ತಿಸಲ್ಪಡುವ ಶ್ರೇಷ್ಠನಾದ ಅರಸನನ್ನ ಪೂಜಿಸದೇ ಇರುವರು ಯಾರು? ಆದ್ದರಿಂದ ರಾಜ ಸಾನ್ನಿಧ್ಯದಲ್ಲಿ ನೆಲೆಯಾಗಿ ನಿಲ್ಲಬೇಕು ಎಂಬ ಮನುಷ್ಯನು ಮನಸ್ಸನ್ನ, ಇಂದ್ರಿಯಗಳನ್ನ ಅಡಗಿಸಿ ಬುದ್ಧಿವಂತನಾಗಿ, ಧೀರನಾಗಿ, ಸಮರ್ಥನಾಗಿರಬೇಕು. ಅಂಥವನೇ ರಾಜಸೇವೆಯಲ್ಲಿ ಇರಬೇಕು. ಹೀಗೆ ಬುದ್ಧಿಶಾಲಿಯಾಗಿ, ಕೃತಜ್ಞನಾಗಿ, ಅಲ್ಪ ಬುದ್ಧಿ ಇಲ್ಲದೆ ದೃಢ ಭಕ್ತಿಯುಳ್ಳವನಾಗಿ, ಜಿತೇಂದ್ರಿಯ ಎನಿಸಿ ಧರ್ಮವನ್ನ ಬಿಡದೆ ತನಗೆ ಬೆಂಬಲವಾಗಿರುವ ಮಂತ್ರಿಯನ್ನ ರಾಜನು ಕೂಡ ಚೆನ್ನಾಗಿ ಆಧರಿಸಬೇಕು. ರಾಜನು ವಿದ್ಯಾವಂತನು, ಸ್ಥಿರಮನಸ್ಕನು, ಧರ್ಮಜ್ಞನು, ಜಿತೇಂದ್ರಿಯನು, ಗುಣಾಢ್ಯನು, ಶೂರನು, ಘನವಾದ ಕಾರ್ಯಪ್ರವೃತ್ತಿ ಉಳ್ಳವನು ಆದಂತಹ ಉತ್ತಮ ಪುರುಷನನ್ನೇ ತನ್ನಲ್ಲಿ ಅಧಿಕಾರಕ್ಕೆ ಇಟ್ಟುಕೊಳ್ಳಬೇಕು. ರಾಜನು ಒಬ್ಬ ಮನುಷ್ಯನನ್ನ ಮಹಾ ಸಮರ್ಥನನ್ನಾಗಿ ಮಾಡಬಲ್ಲ. ಒಬ್ಬನನ್ನ ಮೇಲೇರಿಸಿ ದೊಡ್ಡವನನ್ನಾಗಿ ಮಾಡಬಲ್ಲ. ರಾಜನಿಂದ ನಿರಾಕೃತನಾದವನಿಗೆ ಸುಖ ಎಲ್ಲಿಯುವುದು? ರಾಜನು ತಾನು ಮೆಚ್ಚಿದವನನ್ನ ಸುಖಿಯನ್ನಾಗಿ ಮಾಡ್ತಾನೆ. ರಾಜನೇ ಪ್ರಜೆಗಳಿಗೆ ಪ್ರಧಾನ ಶರೀರ. ಪ್ರಜೆಗಳು ಹಾಗೆಯೇ ರಾಜನಿಗೆ ಮುಖ್ಯ ಶರೀರ. ರಾಜನಿಲ್ಲದುದು ದೇಶ ಅಲ್ಲ, ದೇಶವಿಲ್ಲದವನು ರಾಜನಲ್ಲ. ಪ್ರಜೆಗಳಿಗೆ ರಾಜನೇ ಹೃದಯ, ರಾಜನೇ ಉತ್ತಮ ಗತಿ. ಅವನಿಂದಲೇ ಪ್ರಜೆಗಳಿಗೆ ಪ್ರತಿಷ್ಠೆ, ಅವನಿಂದಲೇ ಸುಖ. ರಾಜೇಂದ್ರ ರಾಜನನ್ನ ಭಯಭಕ್ತಿಗಳಿಂದ ಅನುಸರಿಸುವರು ಇಹಾಪರಗಳೆರಡನ್ನೂ ಜಯಿಸ್ತಾರೆ. ಹಾಗೆಯೇ ಸತ್ಯದಿಂದಲೂ, ತಪಸ್ಸಿನಿಂದಲೂ, ಸೌಹಾರ್ದದಿಂದಲೂ ಭೂಮಿಯನ್ನ ಪಾಲಿಸಿ ಮಹಾಯಾಗಗಳನ್ನು ನಡೆಸಿದ ರಾಜನು ಲೋಕ ಪ್ರಖ್ಯಾತನಾಗಿ ಸ್ವರ್ಗದಲ್ಲಿ ಶಾಶ್ವತವಾದ ಪದವಿಯನ್ನು ಹೊಂದಿದ್ದಾನೆ ಎಂದು. ಹೀಗೆ ಅಂಗಿರಸ್ ಎಂಬ ಮುನಿಯಿಂದ ಉಪದೇಶವನ್ನು ಹೊಂದಿದ ಮೇಲೆ ಕೋಸಲಾಧಿಪತಿ ವಸುಮನಸ್ ಮಹಾವೀರಶಾಲಿಯಾಗಿ ಉತ್ತಮ ದರ್ಗದಿಂದ ರಾಜ್ಯಾಧಿಕಾರವನ್ನು ನಡೆಸಿದ ಎಂದು. ಇಲ್ಲಿಗೆ 67ನೇ ಅಧ್ಯಾಯ. ಅಷ್ಟಮಿ ಶ್ರೀ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 69ನೇ ಅಧ್ಯಾಯ. ಏಕೋನ ಸಪ್ತತಿ. ಭೀಷ್ಮನು ಯುಧಿಷ್ಠನಿಗೆ ರಾಜ್ಯಾಧಿಕಾರದ ನಿಯಮಗಳನ್ನು ತಿಳಿಸಿದ್ದು. ಅಷ್ಟಮಿ ಶ್ರೀ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಯುಧಿಷ್ಠನು ಭೀಷ್ಮನನ್ನು ಕುರಿತು, ಹೇ ಭರತಶ್ರೇಷ್ಠ, ಅರಸನಿಗೆ ಅವಶ್ಯ ಕರ್ತವ್ಯಗಳಾವುದು? ದೇಶವನ್ನು ಹೇಗೆ ರಕ್ಷಿಸಬೇಕು? ಶತ್ರುಗಳನ್ನು ಹೇಗೆ ಜಯಿಸಬೇಕು? ಕಳ್ಳರನ್ನು ನಿಗ್ರಹಿಸುವುದು ಹೇಗೆ? ಚತುರ್ವರ್ಣದವರನ್ನು ರಾಜನು ನಂಬಿಕೆಗೊಳಿಸುವುದು ಹೇಗೆ? ಹೆಂಡಿರು, ಮಕ್ಕಳು, ಭೃತ್ಯರು ಇವರನ್ನೆಲ್ಲ ರಾಜನು ತನ್ನಲ್ಲಿ ವಿಶ್ವಾಸವುಳ್ಳವನ್ನಾಗಿ ಮಾಡಿಕೊಳ್ಳುವುದು ಹೇಗೆ ಎನ್ನಲು ಭೀಷ್ಮನು, ಹೇ ರಾಜೇಂದ್ರ, ರಾಜನು ಅಥವಾ ಅವನ ಪ್ರತಿನಿಧಿಯಾಗಿ ಆಳುವವನು ಮುಖ್ಯವಾಗಿ ಗಮನಿಸಬೇಕಾದ ಕಾರ್ಯಗಳನ್ನು ಮೊದಲು ತಿಳಿಸ್ತೇನೆ ಕೇಳಿ. ರಾಜನಾದವನು ಮೊದಲು ತನ್ನನ್ನು ತಾನು ಜಯಿಸಬೇಕು, ಇಂದ್ರಿಯ ನಿಗ್ರಹ ಸಾಧಿಸಬೇಕು. ಲಂಪಟರಾಗಲ್ಲ, ವಿಷಯ ಲಂಪಟರಾಗಿ ಹೆಂಡಾಕೂಡುದು. ಅನೇಕ ರಾಜ ಬಹುಭಾರ್ಯ ಅಂತ ಹೇಳೋದಂತ ಇವೆಲ್ಲ ಇರಬಾರ್ದು. ಅವನಿಗೆ ಸರಿಯಾಗಿ ರಾಜನಾದವನಿಗೆ ಯೋಗ್ಯತೆ ಬರಬೇಕಾದ ರಾಜಧರ್ಮಗಳನ್ನು ಸರಿಯಾಗಿ ಪಾಲಿಸಿದ್ರೆ ಇಂದ್ರನಿಂದಲೂ ಇವರು ಪೂಜಿತರಾಗ್ತಾರೆ. ದೇವತೆಗಳ ಯುದ್ಧದಲ್ಲಿ ಹೋಗಿ ಸಹಾಯ ಮಾಡಿದಂತ ಅನೇಕ ರಾಜರ ಇವುಗಳನ್ನ ನೋಡಬಹುದು ನಾವು. ಸೂರ್ಯವಂಶ, ಚಂದ್ರವಂಶಗಳು ಎರಡರಲ್ಲೂ ಕೂಡ ರಾಜರು ತನ್ನನ್ನು ತಾನು ಜಯಿಸಬೇಕು, ಆಮೇಲೆ ಶತ್ರುಗಳನ್ನು ಜಯಿಸಲು ಯತ್ನಿಸಬೇಕು.
ತನ್ನನ್ನೇ ತಾನು ಜಯಿಸಲಾರದ ಆತ್ಮಜಯ ಇಲ್ಲದ ಅರಸನು ಶತ್ರುಗಳನ್ನು ಜಯಿಸುವ ಬಗೆ ಹೇಗೆ? ಇಂದ್ರಿಯ ಜಯವೇ ಆತ್ಮಜಯ. ಅಂತಹ ಇಂದ್ರಿಯಗಳನ್ನು ಜಯಿಸಿದ ಅರಸನೇ ಶತ್ರುಗಳನ್ನು ಜಯಿಸಲು ಶಕ್ತನಾಗೋಣ. ಓ ಪುರುಶ್ರೇಷ್ಠ, ದುರ್ಗಗಳಲ್ಲಿ, ಎಲ್ಲೆಯ ವನಗಳಲ್ಲಿ, ಉದ್ಯಾನಗಳಲ್ಲಿ, ಉಪವನಗಳಲ್ಲಿ, ನಗರದ 4 ಬೀದಿಗಳು ಸಂಧಿಸುವ ಸ್ಥಳಗಳಲ್ಲಿ, ಜನರು ಸೇರುವ ಸ್ಥಳಗಳಲ್ಲಿ, ನಗರ ಮಧ್ಯದಲ್ಲಿ, ರಹಸ್ಯ ಸ್ಥಳಗಳಲ್ಲಿ, ಇಲ್ಲೆಲ್ಲ ಸಮರ್ಥರಾದ ರಕ್ಷಕ ಸೈನ್ಯಗಳನ್ನು ಇರಿಸಿರ್ಬೇಕು. ಸೂಕ್ಷ್ಮ ಬುದ್ಧಿಯಿಂದ ಚೆನ್ನಾಗಿ ಪರೀಕ್ಷಿಸಬಲ್ಲವನು, ಬುದ್ಧಿವಂತನು, ಹಸಿವು ಬಾಯಾರಿಕೆಗಳನ್ನು ಸಹಿಸತಕ್ಕವನು, ಕ್ಷತ್ಪಿಪಾಸೆ ಇದನ್ನ ನಿಗ್ರಹಿಸುವ ಶಕ್ತಿ ಬ್ರಾಹ್ಮಣನಿಗೆ ವಿಶೇಷವಾಗಿದೆ. ಕುರುಡರಂತೆಯೋ, ಕಿವುಡರಂತೆಯೋ, ಮೂಗರಂತೆಯೋ, ಮಂಕರಂತೆಯೋ ನಟಿಸಬಲ್ಲವರು ಅಲ್ಲಲ್ಲಿ ಗೂಢಚಾರರಾಗಿ ನೇಮಿಸಲ್ಪಡಬೇಕು. ಇವರೆಲ್ಲ ರಾಜನ ಕಣ್ಣುಗಳು ಅನ್ನುತ್ತೆ ಸುಭಾಷಿತ, ಗೂಢಚಾರರು. ಹಾಗೆ ರಾಜನು ತನ್ನ ಎಲ್ಲಾ ಮಂತ್ರಿಗಳು, ಮಿತ್ರರು, ಮಕ್ಕಳು ಇವರ ವಿಷಯದಲ್ಲಿಯೂ ಕೂಡ ಗೂಢಚಾರರನ್ನ ಇರಿಸಿರ್ಬೇಕು. ಮಂತ್ರಿಗಳು ಇವರಿಗೆಲ್ಲ ಈ ಅಧಿಕಾರ ಇದರದೆಲ್ಲ ರುಚಿ ನೋಡಿ ರಾಜನಿಗೆ, ಇನ್ನು ತೆಗೆದ್ಬಿಟ್ರೆ ನಾನೇ ರಾಜನಾಗಬಹುದು ಅಂತ ಈ ತರದ್ದು ಕೂಡ ಚರಿತ್ರೆ ಸಿಗುತ್ತೆ. ಅದಕ್ಕಾಗಿ ಎಲ್ಲ ಕಡೆನಲ್ಲೂ ಅವನಿಗೆ ವಿಶೇಷವಾಗಿ ಸಂದೇಶಗಳು ಬರ್ತಾ ಇರಬೇಕು. ಅಲ್ಲೆಲ್ಲ ಗೂಢಚಾರರು. ತನ್ನ ಅಧೀನದಲ್ಲಿರುವ ರಾಜರಲ್ಲಿಯೂ ಅವರಿಗೆ ತಿಳಿಯದಂತೆ ಗೂಢಚಾರ ನಡೆಸಬೇಕು. ಸಾಮಂತರು ಅಂತ ಹೇಳುವಂಥದ್ದು. ಇವನು ತನ್ನ ಭುಜಬಲಾಕರಣದಿಂದ ಮತ್ತೊಂದು ದೇಶವನ್ನ ಜಯಿಸಿ ಅಲ್ಲಿರುವವನನ್ನೇ ನೀನು ರಾಜನಾಗಿ ಮುಂದುವರಿ, ನನ್ನ ಆ ಅನುಜ್ಞೆಗೆ ತಕ್ಕಂತೆ ಅಂತ ಹೇಳಿ ಅವರೆಲ್ಲ ಸಾಮಂತ ರಾಜರು. ಅವರಿಗೆಲ್ಲ ಅವರುಗಳು ಕಾಯ್ತಾ ಇರ್ತಾರೆ ಇನ್ಮೇಲೆ ಯಾವಾಗ ಬಿಡ್ಬೋದು ವೀಕ್ ಪಾಯಿಂಟ್ಸ್ ಅಂತ. ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದಂತೆ ಅವರಲ್ಲಿಯೂ ಗೂಢಚಾರನ್ನು ಇಟ್ಟಿರ್ಬೇಕು. ಹಾಗೆಯೇ ಪುರಜನಪದ ಪ್ರಾಂತಗಳು, ಧನಿಕರ ಮನೆಗಳು, ಬೀದಿಯ ಚೌಕಗಳು, ಅಂಗಡಿಗಳು, ವಿಹಾರ ಸ್ಥಳಗಳು, ಪಂಡಿತ ಗೋಷ್ಠಿ, ಬೀದಿಗಳು, ತೋಟಗಳು, ಪಾಠಶಾಲೆಗಳು, ವೇಶ್ಯಾವಾಟಗಳು, ಈ ಕಡೆಗಳೆಲ್ಲ ಶತ್ರು ಪಕ್ಷದ ಗುಪ್ತಚಾರರ ಸುಳಿವನ್ನು ಕಂಡುಕೊಳ್ತಾ ಇರಬೇಕು. ತನ್ನ ಕಡೆಯ ಗೂಢಚಾರರಿಂದ ಅವರನ್ನು ಕಂಡು ಹಿಡಿದು ನಿಗ್ರಹಿಸಬೇಕು. ಚಾರರನ್ನು ಅಡಗಿಸಿದ್ರೆ ಎಲ್ಲಾ ಅಪಾಯಗಳನ್ನು ಅಡಗಿಸಿದಂತೆ. ರಾಜನಿಗೆ ತಾನು ಅಸಮರ್ಥ ಎಂದು ತೋರಿದಾಗ ಮಂತ್ರಿಯೊಡನೆ ಆಲೋಚಿಸಿ ತನಗಿಂತಲೂ ಪ್ರಬಲರಾದ ಶತ್ರುಗಳಲ್ಲಿ ಸಂಧಿಯನ್ನು ಮಾಡಿಕೊಳ್ಳುವುದು ಮೇಲು. ಅನೇಕ ಶಾಸ್ತ್ರಗಳನ್ನು ಓದಿ ದಂಡನೀತಿಯಲ್ಲಿ ಪರಿಚಯವುಳ್ಳಂತ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇಂಥವರೇ ರಾಜಸ್ಥಾನದಲ್ಲಿ ಮಂತ್ರಿಗಳಾಗಿರ್ಬೇಕು. ಈ 3 ವರ್ಣಗಳಲ್ಲಿ ಅವರಿಗೆಲ್ಲ ಗೊತ್ತಿರ್ಬೇಕು. ಸುಮ್ಮನೆ ನಮ್ಮ ಪರಿಚಯದವರು, ನಮ್ಮ ಇವರು ಅವರು ಅಂತ ಅಂದ್ಬಿಟ್ಟಿಟ್ಕೊಂಡ್ರೆ ಉಪಯೋಗ ಇಲ್ಲ. ಒಂದು ಸಂಸ್ಥೆ ಒಂದು ಇದು ಎಲ್ಲ ಚೆನ್ನಾಗಿ ಬರಬೇಕಾದ್ರೆ ಎಫಿಷಿಯಂಟ್ ಪರ್ಸನ್ಸ್ ಇರಬೇಕು, ಸಮರ್ಥರಾಗಿರ್ಬೇಕು, ಸಂಘ ಅನ್ನೋದು ಪ್ರಧಾನವಾಗಬೇಕು. ಅಯ್ಯೋ ನಮ್ಮ ಬಾಬಾ, ಅಳಿಯ, ಅವರು ಇವರು ಇವರೇ ಇರಲಿ, ಎಲ್ರು ನನ್ನ ಈ ಸಂಸ್ಥೆನಲ್ಲಿ ಇಟ್ಕೊಳ್ತೀನಿ ಅಂದ್ರೆ ಎಲ್ಲ ನುಂಗಿಸ್ಬಿಟ್ಟು ಸಂಸ್ಥೆಯನ್ನು ಮುಳುಗಿಸ್ತಾರೆ. ಏನ್ ಬೇಕು? ಮೆರಿಟ್ ಅನ್ನೋದು ಪ್ರಧಾನವಾಗುತ್ತದೆ. ಇವತ್ತು ನಮ್ಮ ವಿದ್ಯೆ ಇದರಲ್ಲಿ ಶಿಕ್ಷಣ ಕ್ರಮದಲ್ಲಿ ಈ ರಿಸರ್ವ್ ಕ್ಯಾಟಗರಿ ಇದನ್ನ ಹೇಳಿಬಿಟ್ಟು 35 ಬರ್ದೇ ಇದ್ರು ಕೂಡ ಅವನು ರಿಸರ್ವ್, ಅವನಿಗೆ ಪಾಸ್. ಇವನು 70-80 ತೆಗೆದವನಿಗೆ ಅವಕಾಶ ಇಲ್ಲ. ಸೊ ಅನರ್ಹನಾದವನಿಗೆ ಆ ವಿದ್ಯೆ, ಅರ್ಹತೆ ಇದ್ದವನಿಗೆ ಸಿಗ್ಲಿಲ್ಲ. ಈ ಎಲ್ಲ ವೈಪರೀತ್ಯಗಳು ಹೋಗಬೇಕು. ಬುದ್ಧಿ ಇದೆಯಾ, ಅವನಿಗೆ ವಿವೇಕ ಇದೆಯಾ, ಇಂಟೆಲಿಜೆನ್ಸ್ ಇದೆಯಾ, ಸಮರ್ಥನಾಗಿದ್ದಾನ, ಅವನನ್ನ ಗುರುತಿಸ್ಬೇಕು. ಅದಕ್ಕೇನಂದ್ರೆ ಇದು ಯಾರ್ಡ್ ಸ್ಟಿಕ್ಗಳಿಗೆಲ್ಲ. ನೀತಿಶಾಸ್ತ್ರದಲ್ಲಿ ಸಂದೇಹವುಳ್ಳಂತ ಅರಸನು ಮೊದಲು ನೀತಿಶಾಸ್ತ್ರ ತತ್ವವನ್ನರಿತ ಬ್ರಾಹ್ಮಣರನ್ನ, ಆಮೇಲೆ ನೀತಿಯಲ್ಲಿ ನಿಪುಣನಾದ ಕ್ಷತ್ರಿಯನ್ನ, ಅದಕ್ಕೆ ಮೇಲೆ ಶಾಸ್ತ್ರಜ್ಞನಾಗಿ ತನಗೆ ಹಿತವನ್ನು ಕೋರುವಂತಹ ವೈಶ್ಯ ಶೂದ್ರನ್ನು ಕೇಳಿ ತಿಳಿದುಕೊಳ್ಳಬೇಕು. ಸಭೆಯನ್ನ ಇವುಗಳನ್ನು ಸೇರಿಸಿದಾಗ ಒಂದು ಸಮಾರಂಭ, ಇದು ಒಂದು ಸಂಘ, ಅದೊಂದು ಸಭೆಯನ್ನು ಸೇರಿಸುತ್ತೆ ಅಂದ್ರೆ ಉದ್ದೇಶ ಏನು? ಆ ಸಂಘ ಅಥವಾ ಇದು ಚೆನ್ನಾಗಿ ಮೇಲಕ್ಕೆ ಬಂದು ಯಾವ ಕ್ಷೇತ್ರದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೋ ಅದು ಚೆನ್ನಾಗಾಗಬೇಕು ಅಂದ್ರೆ ಎಲ್ಲರೂ ಸೇರಿ ಎಲ್ಲರ ಮನಸ್ಸಿನಿಂದ ಒಮ್ಮನಸ್ಸಿನಿಂದ ಕುಳಿತು ಚರ್ಚೆ ಮಾಡಿ ಈ ರೀತಿ ಹೀಗೆ ಮಾಡೋಣ, ಇದರಲ್ಲಿ ಸಾಧಕ ಬಾಧಕಗಳೇನು ಇವುಗಳೆಲ್ಲ ನೋಡಿ ಅಲ್ಲಿ ಏನು ಅಂದ್ರೆ ಇದು ಸಮಾಜ, ಅದು ಪ್ರಧಾನವಾಗಬೇಕು, ನಾಟ್ ದಿ ಇಂಡಿವಿಜುವಲ್ ಪರ್ಸನ್.
ಈ ರೀತಿ ಬರಬೇಕಾದ್ರೆ ಸಮರ್ಥನಾದ ಅರಸ ತನ್ನ ಮತ್ತು ಪ್ರಜೆಗಳ ಕ್ಷೇಮ ಚಿಂತನೆಯಿಂದ ತನಗಿಂತಲೂ ದುರ್ಬಲರು ಎಂದು ತೋರುವ ಅರಸರಲ್ಲಿ ಸಂಧಿಯನ್ನು ಬಯಸುವುದೇ ಒಳ್ಳೆಯದು. ಅಲ್ಲದೆ ಧರ್ಮದಿಂದ ರಾಜ್ಯವನ್ನು ಪಾಲಿಸುವ ರಾಜನು ಸದ್ಗುಣಿಗಳು, ಉತ್ಸಾಹಿಗಳು, ಧರ್ಮಜ್ಞರು, ನಿಷ್ಕಪಟಿಗಳು, ಸಾಧುಗಳು ಆದ ಅರಸರಲ್ಲಿ ಸ್ನೇಹವನ್ನು ಬೆಳೆಸಬೇಕು. ತನಗೆ ಅಪಾಯ ಉಂಟಾಗುವ ಸಂದರ್ಭವನ್ನು ತಿಳಿದ ರಾಜನು ಲೋಕಕಂಟಕರಾಗಿ ಹಿಂದೆ ತನಗೆ ಅಪರಾಧಿಗಳಾದ ಅರಸರ ಸಮಯವನ್ನು ಕಾದಿದ್ದು ಅವರನ್ನು ಬೇಗನೆ ಕೊಲ್ಲಬೇಕು. ಉಪಕಾರವನ್ನಾಗಲಿ ಅಥವಾ ಅಪಕಾರವನ್ನಾಗಲಿ ಮಾಡಲು ಶಕ್ತನಲ್ಲದೆ ರಾಜ್ಯದಿಂದ ತಪ್ಪಿಸುವುದಕ್ಕೂ ಸಾಧ್ಯವಲ್ಲದ ರಾಜನಲ್ಲಿ ಉದಾಸೀನತೆಯಿಂದಿರಬೇಕು. ಪರರಾಜ್ಯಕ್ಕೆ ದಂಡಕ್ಕೆ ಹೋಗುವ ಉದ್ದೇಶವುಳ್ಳ ಅರಸನು ತಾನು ಸಂಪೂರ್ಣ ಸೇನಾಬಲವುಳ್ಳವನಾಗಿ, ಧೀರನಾಗಿ, ಸಮರ್ಥನಾಗಿ, ಸುಖಿಯಾಗಿಯೂ ಇರಬೇಕು. ಅಲ್ಲದೆ ಶತ್ರುವು ಬಂಧು ಮಿತ್ರ ಸಹಾಯ ಇಲ್ಲದವನಾಗಿ, ದುರ್ಬಲನಾಗಿ, ವಿಷಯಾಂತರದಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ, ಎಚ್ಚರ ತಪ್ಪಿದ ಸಮಯದಲ್ಲಿ ಅವನಿಗೆ ತಿಳಿಯದಂತೆ ದಂಡೆತ್ತಬೇಕು. ಹೊರಡುವ ಮೊದಲು ರಾಜ್ಯ ರಕ್ಷಣೆಗೂ ಪ್ರಜೆಗಳ ಸೌಕರ್ಯಕ್ಕೂ ಬೇಕಾದ ಸನ್ನಾಹಗಳನ್ನೆಲ್ಲ ಮಾಡಿಡಬೇಕು. ಹೀನ ಬಲ ಉಳ್ಳವನು ಬಲಾಧಿಕನ ಕೈಗೆ ಸಿಕ್ಕಬೀಳದೆ ಅವನನ್ನು ಸೆಳೆದು ಸಿಕ್ಕಿಸಿಕೊಳ್ಳಲು ಅವಕಾಶವನ್ನು ನೋಡ್ತಾ ಇರಬೇಕು. ಅಂತವನ ರಾಜ್ಯವನ್ನ ಆಯುಧ, ಬೆಂಕಿ, ವಿಷ, ಅಯಕದ ವಸ್ತುಗಳು ಇವುಗಳಿಂದ ಪೀಡಿಸಬೇಕು. ಶತ್ರು ರಾಜನಿಗೂ ಅವನ ಮಂತ್ರಿಗಳಿಗೂ ಭೇದಗಳನ್ನು ಕಳಿಸಬೇಕು. ರಾಜ್ಯಾಪೇಕ್ಷೆಯುಳ್ಳ ರಾಜನು ತನಗಿಂತಲೂ ಬಲಶಾಲಿಗಳಲ್ಲಿ ಎಂದಿಗೂ ಯುದ್ಧವನ್ನು ತೂಗಬಾರದು. ಪಂಡಿತನಾದವನು ಯಾವಾಗಲೂ ಕೂಡ ಸಾಮ, ದಾನ, ಭೇದಗಳೆಂಬ 3 ಉಪಾಯಗಳಿಂದಲೇ ಆದಷ್ಟು ಕಾರ್ಯವನ್ನು ಸಾಧಿಸಿ ಈ ಉಪಾಯಗಳಿಂದ ಪಡೆದ ವಸ್ತುಗಳಿಂದಲೇ ಸಂಚರಿಸಬೇಕು ಅನ್ನೋದು ಬೃಹಸ್ಪತಿಯ ವಾಕ್ಯ. ಯುಧಿಷ್ಠಿರ, ಅರಸನು ಪ್ರಜಾಪಾಲನೆಗಾಗಿ ತನ್ನ ಪ್ರಜೆಗಳಿಂದ ಅವರ ಆದಾಯದ 6ರಲ್ಲಿ 1 ಪಾಲನ್ನ ಕಪ್ಪವಾಗಿ ತೆಗೆದುಕೊಳ್ಳಬೇಕು. ಈ ಮಾತು ಹಿಂದೆ ಹೇಳಿದೆ ನಾನು. 6ರಲ್ಲಿ 1 ಭಾಗ ಇವನು ಸಂಪಾದನೆ ಮಾಡಿದ್ರಲ್ಲಿ 6 ಭಾಗ ಮಾಡಿದ್ರೆ 1 ಭಾಗ ರಾಜನಿಗೆ ಕೊಡುವಂತದ್ದು ಕಪ್ಪ, ಟ್ಯಾಕ್ಸಸ್, ಕಂದಾಯ. ಅದು ಸ್ವಸಂತೋಷದಿಂದನೇ ಕೊಡ್ಬೇಕು. ಅವನು ಬಂಧಿಸಿ ಇದ್ ಮಾಡಿದ್ದಾಳೆ ಅಯ್ಯೋ ಕೊಡ್ಬೇಕಲ್ಲ ಅಂತ ಅನ್ಕೊಡೋದಲ್ಲ. ಯಾಕೆಂದ್ರೆ ರಾಜನಿಂದ ಇವನು ಬೇಕಾದಷ್ಟು ಸವಲತ್ತುಗಳೆಲ್ಲ ಸಿಗಿರುತ್ತೆ. ಏನು ಮನೆ ಮುಂದೆ ರಸ್ತೆಗಳು, ನೀರು ಇವೆಲ್ಲ ಅವನು ಪ್ರೊವೈಡ್ ಮಾಡಿರ್ತಾನೆ. ಎಲ್ಲವನ್ನು ಕೂಡ ಒಳಚರಂಡಿ ವ್ಯವಸ್ಥೆ, ಪೂರ ನಗರ ಶುದ್ಧವಾಗಿರಬೇಕು, ರೋಗ ರುಜಿನಗಳು ಬರದಂತೆ ಇರಬೇಕು. ಅದಕ್ಕೆಲ್ಲ ಖರ್ಚುಗಳು, ವೆಚ್ಚವೆಲ್ಲ ಎಲ್ಲಿಂದ ಬರಬೇಕು? ಮಾಡೋದೆಲ್ಲ ರಾಜ ಪ್ರಜೆಗಳಿಗಾಗಿ. ಸೊ ಅದರಿಂದ ಪ್ರಜೆಗಳು ಸಂತೋಷವಾಗಿ ಆ 6ನೇ 1 ಭಾಗ ಅದನ್ನ ಕೊಡಬೇಕು. ಶಿಕ್ಷೆಗೆ ಅರ್ಹರಾದ ಉನ್ಮತ್ತರಿಂದಲೂ ಮದಾಂಧರಿಂದಲೂ ಪ್ರಜೆಗಳ ರಕ್ಷಣೆಗಾಗಿ ಅಪರಾಧಕ್ಕೆ ತಕ್ಕಂತೆ ದ್ರವ್ಯವನ್ನು ತೆಗಿಬೇಕು. ಪನಿಷ್ಮೆಂಟು, ಅದರಲ್ಲಿ ಪೆನಾಲ್ಟೀಸು, ಫೈನು. ಪ್ರಜೆಗಳು ತನ್ನ ಮಕ್ಕಳಂತೆಯೇ ಭಾವಿಸಬೇಕು. ವ್ಯವಹಾರಗಳಲ್ಲಿ ಎಂಥವನಾಗಿದ್ದು ಕೂಡ ಅವನಲ್ಲಿ ಸ್ನೇಹಾಭಿಮಾನವನ್ನ ಬಿಡಬೇಕು. ಅವನು ನನ್ನವನು, ಅವನು ಮಾಡಿದ್ದೆಲ್ಲ ಸರಿ ಅಂತ ಮಾಡಿಸ್ಕೊಂಡು ಹೋದ್ರೆ ಅವನು ನಾಶವಾಗ್ತಾನೆ. ರಾಜನು ವ್ಯವಹಾರದ ವಿಷಯಗಳನ್ನು ತೀರಿಸುವುದಕ್ಕೆ ಶಾಸ್ತ್ರಗಳಲ್ಲಿ ನಿಪುಣರಾದ ಜ್ಞಾನಿಗಳನ್ನೇ ನೇಮಿಸಬೇಕು. ರಾಜ್ಯದ ಉನ್ನತಿಯು ವ್ಯವಹಾರಗಳ ತೀರ್ಮಾನವನ್ನೇ ಅವಲಂಬಿಸಿರುತ್ತೆ. ಚಿನ್ನದ ಮತ್ತು ರತ್ನದ ಗಣಿಗಳಲ್ಲಿಯೂ, ಉಪ್ಪು ಮಾಡುವ ಸ್ಥಳಗಳಲ್ಲಿಯೂ, ಸುಂಕದ ಚಾವಡಿಗಳಲ್ಲಿಯೂ, ಧಾನ್ಯಾದಿಗಳ ವ್ಯಾಪಾರ ಸ್ಥಳಗಳಲ್ಲಿ, ಸಾಗುವಳಿಯ ಸ್ಥಳಗಳಲ್ಲಿ, ಆನೆಗಳಿರುವ ಸ್ಥಳಗಳಲ್ಲಿ ಒಳ್ಳೆ ವಿಶ್ವಾಸ ಪಾತ್ರರನ್ನ, ಆಪ್ತರಾದ ಹಿತೈಷಿಗಳನ್ನ ವಿಚಾರಣೆಗೆ ನೇಮಿಸಬೇಕು. ದಂಡ ನೀತಿಯನ್ನು ಸರಿಯಾಗಿ ನಡೆಸುವ ರಾಜನೇ ಧರ್ಮವನ್ನು ಹೊಂದುತ್ತಾನೆ. ದಂಡವೇ ಅರಸನಿಗೆ ಉತ್ತಮವಾದ ಧರ್ಮ ಎಂಬುದು ಹೇಳಲ್ಪಡುತ್ತೆ. ರಾಜನು ವೇದಾಂಗಗಳನ್ನು ಕಲಿತವನಾಗಿ, ಧೀಮಂತನಾಗಿ, ತಪಸ್ವಿಯಾಗಿ, ಯಾವಾಗಲೂ ಯಜ್ಞ, ದಾನಾದಿ ಧರ್ಮಗಳಲ್ಲಿ ನಿರತನಾಗಿರಬೇಕು. ಮೇಲೆ ಹೇಳಿದ ಸಕಲ ಗುಣಗಳು ಯಾವಾಗಲೂ ಅರಸನಲ್ಲಿ ನೆಲೆಸಿರಬೇಕು. ವ್ಯವಹಾರಾದಿಗಳಲ್ಲಿ ತಪ್ಪು ಸಂಭವಿಸುವುದಾದರೆ ರಾಜನಿಗೆ ಕೀರ್ತಿಯೋ ಸ್ವರ್ಗವೋ ಲಭಿಸುವುದಿಲ್ಲ. ಅರಸನು ಬುದ್ಧಿವಂತನಾದ್ರೆ ತನಗಿಂತಲೂ ಅಧಿಕ ಬಲವುಳ್ಳ ರಾಜರು ತನ್ನ ಮೇಲೆ ದಂಡಕ್ಕೆ ಬಂದಾಗ ತನ್ನ ದುರ್ಗವನ್ನು ಸೇರಿಕೊಳ್ಳಬೇಕು. ಶತ್ರುಗಳನ್ನು ಜಯಿಸಲು ಸ್ನೇಹಿತರನ್ನು ಸಂಗ್ರಹಿಸಿಕೊಂಡು ಸಾಮ, ದಾನ, ಭೇದಾದಿ ಉಪಾಯಗಳನ್ನು ಪ್ರಯೋಗಿಸಬೇಕು. ರಾಜಮಾರ್ಗದಲ್ಲಿ ಬಲಾಢ್ಯರಾದ ಕಾಡು ಜನರನ್ನು ತಂದು ಕಾವಲಿರಿಸಬೇಕು. ಗ್ರಾಮದಲ್ಲಿರುವ ಪ್ರಜೆಗಳನ್ನ ಪಟ್ಟಣದ ಪ್ರಾಂತಗಳಲ್ಲಿಯೂ, ಗುಪ್ತ ದೇಶಗಳಲ್ಲಿಯೂ, ದುರ್ಗಗಳಲ್ಲಿಯೂ ಸೇರಿಸಿ ಅವರು ವಾಸ ಮಾಡುವುದಕ್ಕೆ ವಸತಿಯನ್ನ ಏರ್ಪಡಿಸಬೇಕು.
ಧನವಂತರನ್ನ, ಸೇನಾಧಿಪತಿಗಳನ್ನ, ಸಮಯೋಚಿತವಾದ ಉಪಾಯಗಳನ್ನು ಹೇಳುವವರನ್ನ ನಿರ್ಭಯವಾದ ಕೋಟೆಗಳಲ್ಲಿ ಇಟ್ಟು ರಕ್ಷಿಸಬೇಕು. ಧಾನ್ಯಾದಿಗಳನ್ನು ಕೋಟೆಯೊಳಗೆ ಸಾಗಿಸಿ ತನ್ನ ಸಮೀಪದಲ್ಲಿಯೇ ಇರುವಂತೆ ರಾಜನು ನೋಡಬೇಕು. ತರುವುದಕ್ಕೆ ಸಾಧ್ಯವಿಲ್ಲದ ಧಾನ್ಯಗಳನ್ನೆಲ್ಲ ಇದ್ದ ಕಡೆಗಳಲ್ಲಿ ಬೆಂಕಿ ಹಾಕಿ ಸುಟ್ಟು ಬಿಡಬೇಕು. ಶತ್ರು ಪಕ್ಷದ ಪ್ರಜೆಗಳಲ್ಲಿ ಭೇದವನ್ನು ಹುಟ್ಟಿಸಿ ಆ ದೇಶದ ಪೈರುಗಳನ್ನು ನಾಶಪಡಿಸಬೇಕು. ಶತ್ರುಗಳು ಪ್ರವೇಶಿಸದ ಹಾಗೆ ಸುರಂಗಗಳನ್ನ, ಸೇತುವೆಗಳನ್ನು ಮುರಿಬೇಕು. ಹೊಳೆ ಬಾವಿಗಳ ನೀರನ್ನು ಹೊರಗೆ ಚಲಿಸ್ಬಿಡ್ಬೇಕು. ಇದಕ್ಕೆ ಸೌಕರ್ಯ ಎಲ್ಲಿದ್ದಿದ್ರೆ ಆ ನೀರನ್ನು ವಿಷ ಸಂಬಂಧದಿಂದ ಕೆಡಿಸಬೇಕು. ಶತ್ರುಗಳು ಎದುರಿಸಿಬಿರುವ ಸಂದರ್ಭದಲ್ಲಿ ಎಷ್ಟೇ ಪ್ರಬಲವಾದ ಮಿತ್ರಕಾರ್ಯ ಇದ್ರೂ ಕೂಡ ಗಮನಿಸದೆ ತನ್ನ ಶತ್ರುಗಳಿಗೆ ಹಗೆಯಾದವರೊಡನೆ ಸೇರಿಕೊಂಡು ಶತ್ರು ನಿಗ್ರಹ ಮಾಡಬೇಕು. ಪ್ರಧಾನವಾದ ಚೈತ್ಯ ವೃಕ್ಷವೊಂದನ್ನು ಹೊರತು ಕೋಟೆಗಳು ಸುತ್ತಲೂ ಇರುವ ಗಿಡಗಳನ್ನ, ಪೊದೆಗಳನ್ನ ನಾಶ ಮಾಡಬೇಕು. ವರ್ಷಾಂತದಿಂದ ಬೆಳೆದಿರುವ ಹಳೆಯ ಮರಗಳ ಕೊಂಬೆಗಳನ್ನೆಲ್ಲ ಕಡಿದು ಹಾಕಿಸ್ಬೇಕು. ಚೈತ್ಯ ವೃಕ್ಷದ ಎಲೆಗಳು ಉದುರಿ ಹೋಗದಂತೆ ನೋಡಿಕೊಳ್ಬೇಕು. ಯಕ್ಷ, ರಾಕ್ಷಸರು, ದೇವ, ಮಾನವರು, ಪನ್ನಗರು, ಪಿಶಾಚರು, ಗಂಧರ್ವರು, ಅಪ್ಸರಸ್ಸುಗಳು, ರುದ್ರಗಣಗಳು ಇವೆಲ್ಲಕ್ಕೂ ಚೈತ್ಯ ವೃಕ್ಷಗಳು ವಾಸಸ್ಥಾನವಾದ್ದರಿಂದ ಅವುಗಳನ್ನು ಮಾತ್ರ ಕಡಿಬಾರದು. ರಾಜ ವಾರಾಣಸಿ ಎಂಬ ದೇಶದಲ್ಲಿ ಪ್ರಥಮ ಗಣಗಳ ಅಧಿಪತಿಯಾದ ನಿಕುಂಭನಿಂದ ಸೌದಾಸನೆಂಬ ರಾಜನ ಸೈನ್ಯಗಳನ್ನು ಕೊಲ್ಲಲ್ಪಟ್ಟಿದೆ ಎಂದು ಕೇಳಿದ್ದೇವೆ. ಪ್ರಗಂಡಿಕೆಗಳು, ಆಕಾಶ ಜನನಿಗಳು ಈ ಮೊದಲಾದ ಸೈನಿಕ ಸಂಕೇತ ಸ್ಥಳಗಳನ್ನ ಜಾಗೃತಿಯಿಂದ ಕಾಪಾಡಬೇಕು. ಶೂಲಗಳನ್ನ ನಾಟಿದ ಕಂಬಗಳಿಂದಲೂ, ತಿಮಿಂಗಿಲ, ಮೊಸಳೆ ಮೊದಲಾದ ಕ್ರೂರ ಜಂತುಗಳಿಂದಲೂ ಕಂದಕಗಳನ್ನು ತುಂಬಬೇಕು. ಪುರಜನರ ನಿರ್ಗಮಕ್ಕಾಗಿ ಕೋಟೆಗಳಲ್ಲಿ ದಿಡ್ಡಿಯ ಬಾಗಿಲುಗಳೆಂಬ ಚಿಕ್ಕ ದ್ವಾರಗಳನ್ನು ಮಾಡಬೇಕಲ್ಲದೆ ಅಂತಹ ದ್ವಾರಗಳನ್ನ, ಬಾಗಿಲುಗಳನ್ನ ಬಹಳ ಜಾಗೃತಿಯಾಗಿ ರಕ್ಷಿಸಬೇಕು. ಕೋಟೆಯ ಒಂದೊಂದು ದ್ವಾರದಲ್ಲಿಯೂ ದೊಡ್ಡ ಯಂತ್ರಗಳನ್ನ, ಶತಘ್ನಿ ಎಂಬ ಆಯುಧಗಳನ್ನು ನಿಲ್ಲಿಸಬೇಕು. ಅವುಗಳು ಯಾವ ಸಂದರ್ಭದಲ್ಲಿ ಬೇಕಾದರೂ ಕೆಲಸಕ್ಕೆ ಸಿದ್ಧವಾಗಿರುವಂತೆ ಮಾಡಿಡಬೇಕು. ಕಟ್ಟಿಗೆಗಳನ್ನ ಸೇರಿಸಿಡಬೇಕು. ಹೊಸ ಬಾವಿಗಳನ್ನು ತೋಡಿಸೋದಲ್ಲದೆ ಹಳೆಯ ಬಾವಿಯ ನೀರನ್ನ ಶುದ್ಧಪಡಿಸಬೇಕು. ಹುಲ್ಲಿನ ಮನೆಗಳನ್ನೆಲ್ಲ ಜೇಡಿ ಮಣ್ಣಿನಿಂದ ಕಟ್ಟಿಸಬೇಕು. ಬೇಸಿಗೆ ಕಾಲವಾಗಿದ್ರೆ ಅಂತ ಹುಲ್ಲಿನ ಮನೆಗಳ ಹುಲ್ಲನ್ನೆಲ್ಲ ತೆಗೆಸಬೇಕು. ಅಗ್ನಿಹೋತ್ರವೊಂದನ್ನು ಬಿಟ್ಟು ಹಗಲಿನಲ್ಲಿ ಬೇರೆ ವಿಧವಾದ ಬೆಂಕಿ ಇಲ್ಲದಂತೆ ಅನ್ನ ಪಾಕಾದಿಗಳನ್ನು ರಾತ್ರಿಯಲ್ಲಿಯೇ ಮುಗಿಸಿಕೊಳ್ಳುವಂತೆ ನಿಯೋಜಿಸಬೇಕು. ರಾಜ್ಯವನ್ನ, ಬಲಾಬಲಗಳನ್ನ ತಿಳಿದು ಸಾಧ್ಯವಾದ ಮಟ್ಟಿಗೂ ಕಲ್ಲು, ಇಟ್ಟಿಗೆ, ಮಣ್ಣು ಇವುಗಳಿಂದಲೇ ಮನೆಯನ್ನು ಕಟ್ಟುವಂತೆ ಏರ್ಪಡಿಸಬೇಕು. ಕಂಚುಗಾರರ ಕುಲುಮೆ, ಹೆರಿಗೆಯ ಮನೆ, ಗೃಹಸ್ಥರ ಮನೆ ಇವುಗಳೊಳಗೆ ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಅಗ್ನಿಯನ್ನ ಉರಿಸಬೇಕು. ಹಗಲಿನಲ್ಲಿ ಬೆಂಕಿಯನ್ನ ಬಹಿರಂಗವಾಗಿ ಉರಿಸುವವನಿಗೆ ಕಠಿಣವಾದ ಕೊನೆಯ ದಂಡನೆಯನ್ನೇ ವಿಧಿಸಬೇಕಲ್ಲದೆ ಅದೇ ವಿಷಯದಲ್ಲಿ ಪ್ರಜೆಗಳೆಲ್ಲರಿಗೂ ಎಚ್ಚರಿಸಬೇಕು. ಮತ್ತು ಆಗ ಭಿಕ್ಷುಕರನ್ನ, ಬಂಡಿಯವರನ್ನ, ನಪುಂಸಕರನ್ನ, ಹುಚ್ಚರನ್ನ, ವ್ಯವಸಾಯ ಜೀವಿಗಳನ್ನ, ಕುಶೀಲವರನ್ನ ಪಟ್ಟಣದ ಹೊರಗಿಡಿಸಬೇಕು. ಇಂಥವರು ಕೆಟ್ಟ ಮನಸ್ಸುಳ್ಳವರಾದ್ದರಿಂದ ವಿಪತ್ತಿಗೆ ಗುರಿ ಮಾಡುತ್ತಾರೆ. ಚೌಕಗಳಲ್ಲಿ, ಪುಣ್ಯತೀರ್ಥಗಳಲ್ಲಿ, ಧನಿಕರ ಮನೆಗಳಲ್ಲಿ, ಸಭೆಗಳಲ್ಲಿ ಈ ಕಡೆ ಎಲ್ಲ ಗುಪ್ತಚಾರರನ್ನ ಇರಿಸಿರಬೇಕು. ಮಂತ್ರಿ ಮೊದಲಾದ 18 ತೀರ್ಥಗಳಲ್ಲಿ, ಬೀದಿಗಳು ಸಂಧಿಯುವ ಸ್ಥಳಗಳಲ್ಲಿ, ಸತ್ರಗಳಲ್ಲಿ ರಾಜನ ವಿಶ್ವಾಸವುಳ್ಳ ಗೂಢಚಾರರನ್ನು ಏರ್ಪಡಿಸಿರಬೇಕು. ರಾಜಮಾರ್ಗಗಳನ್ನು ವಿಸ್ತರಿಸಬೇಕು. ದಾಹ ಶಾಂತಿಗೆ ಬೇಕಾದ ಅರವಟ್ಟಿಗೆಗಳನ್ನ, ಅಂಗಡಿಗಳನ್ನ ಆಯಾ ಸ್ಥಳಕ್ಕೆ ತಕ್ಕಂತೆ ಏರ್ಪಡಿಸಬೇಕು. ಕೌರವ ಶ್ರೇಷ್ಠ ಆಯುಧಗಳು, ಧಾನ್ಯಗಳು, ಸೈನ್ಯಕ್ಕೆ ಬೇಕಾದ ಸಲಕರಣೆಗಳು, ಆನೆ, ಕುದುರೆಗಳು, ರಹಸ್ಯವಾದ ಪುರದ್ವಾರಗಳು, ಸೇನಾಬಲ, ಕಂದಕ, ಬೀದಿಗಳು ಇವೆಲ್ಲವನ್ನ ಇತರರಿಗೆ ತಿಳಿಯದಂತೆ ಗೋಪ್ಯವಾಗಿಡಬೇಕು. ಶತ್ರುಗಳಿಂದ ಮುತ್ತಲ್ಪಡುವಾಗ ಅರಸನು ದ್ರವ್ಯವನ್ನು ಸಂಗ್ರಹಿಸಿ ವೃದ್ಧಿಗೊಳಿಸಬೇಕಾದದ್ದು ಮಾತ್ರವಲ್ಲದೆ ಎಣ್ಣೆ, ತುಪ್ಪ, ಜೇನು, ಧಾನ್ಯ, ಯಂತ್ರಗಳಿಗೆ ಬೇಕಾದ ಮದ್ದು, ಅಗ್ನಿ, ದರ್ಭೆಗಳು, ಮುಂಜಿ, ಎಲೆ, ಓಲೆಗಳು, ಹುಲ್ಲು, ಸೌದೆ, ವಿಷಮಯವಾದ ಬಾಣಗಳು, ಕರ್ಣಿಕರು, ಕತ್ತಿ, ಪ್ರಾಸ, ರಿಷ್ಟಿ, ಕೇಟಕ ಮೊದಲಾದ ಆಯುಧಗಳು ಇವುಗಳನ್ನೆಲ್ಲ ವಿಶೇಷವಾಗಿ ಸೇರಿಸಿಟ್ಟಿರ್ಬೇಕು. ಎಲ್ಲ ವಿಧವಾದ ಮೂಲಿಕೆಗಳನ್ನ, ಫಲಜಾತಿಗಳನ್ನ, ಗೆಡ್ಡೆ ಗೆಣಸುಗಳನ್ನ ಸೇರಿಸಿ ಹಲವು ಬಗೆಯ ವ್ಯಾಧಿಗಳನ್ನ, ಮಂತ್ರ ಪ್ರಯೋಗದಿಂದ ಉಂಟಾಗುವ ಮತ್ತನ್ನ ಹೋಗಲಾಡಿಸೋಕೆ ಬೇಕಾದಂತಹ ವಿಷ, ವ್ಯಾಧಿ, ಮಂತ್ರ, ಶಲ್ಯ ಚಿಕಿತ್ಸಕರೆಂಬ 4 ಬಗೆಯ ವೈದ್ಯರನ್ನ, ನಟ ನರ್ತಕರನ್ನ, ಜಟ್ಟಿಗಳನ್ನ, ಮಾಯಾವಿಗಳನ್ನು ಇಟ್ಕೊಳ್ಬೇಕು.
ಇವರಿಂದ ನಗರಕ್ಕೆ ಶೋಭೆಯೂ ಉಂಟಲ್ಲದೆ ಎಲ್ಲರನ್ನು ಸಂತೋಷಗೊಳಿಸ್ತಾರೆ. ತನ್ನ ಮಂತ್ರಿಗಳಿಂದಾಗಲಿ, ಸೇವಕರಿಂದಾಗಲಿ, ಪುರಜನರಿಂದಾಗಲಿ ತನಗೆ ಭಯ ಉಂಟಾಗುವ ಸಂಭವ ಒದಗಿದ್ರೆ ಅಂಥವರನ್ನು ರಾಜನು ತನ್ನ ವಶಪಡಿಸಿಕೊಳ್ಳುವ ಉಪಾಯವನ್ನು ಮಾಡಬೇಕು. ಅವರಿಗೆ ನೇಮಿಸಿದ ಕೆಲಸವನ್ನು ಮುಗಿಸಿದ ಮೇಲೆ ರಾಜನವರಿಗೆ ಹೆಚ್ಚಾಗಿ ಧನ ಕೊಟ್ಟು ಸಂತೋಷಪಡಿಸಬೇಕು. ಕೋಪೌಷದಿಂದ ಅಥವಾ ನಿಷ್ಕಾರಣವಾಗಿ ರಾಜನು ಒಬ್ಬನನ್ನ ಶಿಕ್ಷಿಸಿದ್ದರೆ ಅಂಥವನನ್ನು ಆಮೇಲೆ ಧನ ಧಾನ್ಯಗಳಿಂದ ಮತ್ತು ಇಂಪಾದ ಮಾತುಗಳಿಂದ ಸಂತೋಷಗೊಳಿಸಿ ತನ್ನ ಋಣವನ್ನು ತೀರಿಸಿಕೊಳ್ಳಬೇಕು. ಅರಸನು ಮುಖ್ಯವಾಗಿ ರಕ್ಷಿಸಬೇಕಾದ 7 ರಾಜ್ಯಾಂಗಗಳನ್ನು ತಿಳಿಸ್ತೇನೆ ಕೇಳು. ತಾನು ಮೊದಲು ರಾಜ, ಮಂತ್ರಿಗಳು, ರಾಷ್ಟ್ರ, ಸೈನ್ಯ, ಮಿತ್ರ, ಕೋಪ, ಗ್ರಾಮಗಳೆಂಬ 7 ಅಂಗಗಳುಂಟು. ಈ 7 ಅಂಗಗಳನ್ನು ತನ್ನ ಸ್ವರೂಪ ಎಂದೇ ರಾಜನು ವಿಶೇಷವಾಗಿ ಆಧರಿಸಿ ಕಾಪಾಡಬೇಕು. ಷಡ್ಗುಣಗಳನ್ನ, ತ್ರಿವರ್ಗಕ್ಕಿಂತಲೂ ಉತ್ತಮವಾದ ಪುರುಷಾರ್ಥವನ್ನು ತಿಳಿದ ರಾಜನೇ ರಾಜ್ಯ ಸುಖವನ್ನು ಹೊಂದುತ್ತಾನೆ. ಪರರೊಡನೆ ಸಂಧಿ ಮಾಡಿಕೊಳ್ಳುವುದು, ಶತ್ರುಗಳನ್ನು ಎದುರಿಸಿ ಹೋಗೋದು, ಯುದ್ಧ ಮಾಡೋದು, ಪರರಿಗೆ ಭಯವನ್ನುಂಟು ಮಾಡುವ ದಂಡಯಾತ್ರೆಗಳನ್ನು ಪ್ರಕಟಿಸುವುದು, ತನ್ನನ್ನು ಸೇರಿದವರಲ್ಲಿಯೋ ಪರರಲ್ಲಿಯೋ ಸಮಾಧಾನವನ್ನು ಏರ್ಪಡಿಸಿಕೊಳ್ಳುವುದು, ಶತ್ರುಗಳನ್ನ ಅಥವಾ ಕೋಟೆಯನ್ನು ಮುತ್ತಿಗೆ ಹಾಕೋದು, ಈ 6 ಷಡ್ಗುಣಗಳು ಅಂತ ಹೇಳಲ್ಪಡುತ್ತೆ. ರಾಜ್ಯದ ಕ್ಷೀಣತೆ, ಸಮಸ್ಥಿತಿ, ಅಭಿವೃದ್ಧಿ, ಈ 3 ರಾಜಕೀಯ ತ್ರಿವರ್ಗಕ್ಕೆ ಸೇರಿದವುಗಳು. ಧರ್ಮ, ಅರ್ಥ, ಕಾಮ ಎಂಬ ಇವು ಸನಾತನವಾದ ತ್ರಿವರ್ಗ ಎನಿಸುತ್ತೆ. ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ಮಂತ್ರಶಕ್ತಿ, ಪ್ರಭುಶಕ್ತಿ, ಉತ್ಸಾಹ ಶಕ್ತಿ ಎಂಬ 3 ತ್ರಿವರ್ಗಕ್ಕೂ ಮೇಲಾದ 3 ಉತ್ತಮ ಶಕ್ತಿಗಳು ಎನಿಸುತ್ತೆ. ಕಾರ್ಯಕಾರಣ, ಕರ್ತ ಎಂಬ ಇವು ಕೂಡ ಹಾಗೆಯೇ ತ್ರಿವರ್ಗಗಳಲ್ಲಿ ಮೇಲಾದವುಗಳು ಎನಿಸಿದೆ. ಇವುಗಳೆಲ್ಲ ನಶಿಸತಕ್ಕದ್ದು. ಸತ್ವ, ರಜಸ್ಸು, ತಮಸ್ಸು ಎಂಬ 3 ಶಾಶ್ವತವಾದ ಮೋಕ್ಷಕ್ಕೆ ಕಾರಣವಾದ ತ್ರಿವರ್ಗ ಎನಿಸುತ್ತೆ. ಈ ತ್ರಿವರ್ಗದಿಂದ ಮುಕ್ತನಾದವನೇ ಮುಕ್ತ ಎನಿಸ್ತಾನೆ. ಎಲ್ಲಾ ಕರ್ಮಗಳ ನಾಶವೇ ಮೋಕ್ಷ. ಆದ್ದರಿಂದ ಮೋಕ್ಷವನ್ನು ಉದ್ದೇಶಿಸಿಯೇ ದೇವದೇವನಾದ ಪಿತಾಮಹನು ಯಾವಾಗಲೂ ಲೋಕಯಾತ್ರೆಗೆ ನೆಲೆಯಾಗಿ ಸಂತೋಷಕ್ಕೆ ಸಾಧನವಾದ ತ್ರಿವರ್ಗವನ್ನು ರಕ್ಷಿಸುವ ವಿಧಿಯನ್ನ ಲೋಕಕ್ಕೆ ಉಪದೇಶಿಸಿದ್ದಾನೆ. ಧರ್ಮ, ಕಾಮಾರ್ಥಗಳೆಂಬ 3 ಕಾಲಕ್ಕೆ ತಕ್ಕಂತೆ ನಡೆಸಬೇಕು. ವೃದ್ಧ ವಯಸ್ಕರು ಯಾವಾಗಲೂ ಧರ್ಮನಿರತರಾಗಿರ್ಬೇಕು. ಯಾವ ಕಾರ್ಯಕ್ಕೂ ಧರ್ಮವೇ ಮೂಲಾಧಾರ. ಅರಸನು ಧರ್ಮದಿಂದಲೇ ರಾಜ್ಯವನ್ನು ನಿರಂತರವಾಗಿ ರಕ್ಷಿಸ್ತಾನೆ. ಅರ್ಥ ಕಾಮಗಳಿಲ್ಲದವನಾದ್ರು, ಕಷ್ಟಗಳನ್ನು ಅನುಭವಿಸನಾದ್ರು ಅರಸನು ಧರ್ಮಶೀಲನಾದರೆ ಭೂಮಿಯಲ್ಲಿ ಬಹಳ ಕಾಲ ಆಳುತ್ತಾನೆ. ಅಂಗಿರಸನಿಂದ ಇದೇ ವಿಷಯದಲ್ಲಿ 2 ಶ್ಲೋಕಗಳು ಕೀರ್ತಿಸಲ್ಪಟ್ಟಿವೆ. ಯುಧಿಷ್ಠಿರ, ಅವುಗಳ ಅರ್ಥವನ್ನ ನೀನು ಗಮನಿಸಬೇಡು, ನಿನಗೆ ಕ್ಷೇಮ ಉಂಟಾಗಲಿ. ರಾಜನು ಧರ್ಮ ಕಾರ್ಯಗಳನ್ನ ಮಾಡಿ ಭೂಮಿಯನ್ನ, ಪುರಜನರನ್ನ ಸುಖದಿಂದ ರಕ್ಷಿಸಿದರೆ ಪರಲೋಕದಲ್ಲಿ ತಾನು ಸುಖವನ್ನು ಅನುಭವಿಸ್ತಾನೆ. ಯಾವ ರಾಜನು ಪ್ರಜೆಗಳನ್ನು ಚೆನ್ನಾಗಿ ರಕ್ಷಿಸ್ತಾನೋ ಅವನು ಎಲ್ಲ ಧರ್ಮಗಳನ್ನು ನಡೆಸಿದವನಾಗ್ತಾನೆ. ಅವನಿಗೆ ಬೇರೆ ತಪಸ್ಸಾಗಲಿ ಯಾಗಗಳಿಂದಾಗಲಿ ಆಗಬೇಕಾದದ್ದೇನು ಎಂಬುದೇ ಆ ಶ್ಲೋಕದ ಅರ್ಥ. ರಾಜೇಂದ್ರ, ಇದಲ್ಲದೆ ಶುಕ್ರಾಚಾರ್ಯರಿಂದ ಹೇಳಲ್ಪಟ್ಟಂತ ಮತ್ತೊಂದು ಗಾಥೆಯನ್ನ ತಿಳಿಸ್ತೇನೆ ಕೇಳು. ಅದು ದಂಡ ನೀತಿಗೂ ತ್ರಿವರ್ಗಕ್ಕೂ ಮೂಲವಾದದ್ದು. ಅರಸನು ತನ್ನ ಜಯಸಿದ್ಧಿಗೆ ಕಾರಣವಾದ 16 ಅಂಗಗಳುಳ್ಳ ಸೈನ್ಯವನ್ನ, ವಿಷ, ಮಾಯೆ, ದೈವ, ಪೌರುಷ ಎಂಬವುಗಳನ್ನು ರಾಜ್ಯಕ್ಕೆ ಈಶಾನ್ಯ ಭಾಗದಲ್ಲಿ 3 ಬಗೆಯ ತ್ರಿವರ್ಗಗಳಿಂದ ತುಂಬಿದ ಕೋಟೆ, ಕೊತ್ತಲಗಳಿಗೆ ಮೊದಲಾದವುಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡಿರ್ಬೇಕು. ಸಂಧಿ ಮೊದಲಾದ ಷಡ್ಗುಣಗಳು ಆಸ್ತಿ, ಹೆಂಗಸು, ಶತ್ರು, ವಾಕ್ಕು, ಅಪರಾಧ ಎಂಬ ಈ 5 ಮೂಲಕ ವೈರಗಳು, ಲೋಭ, ಕ್ರೋಧ, ಅಸತ್ಯ, ಭಯ, ಅಜಾಗರೂಕತೆ, ಚಂಚಲತ್ವ, ಅವಮಾನ, ಆಲಸ್ಯ, ಅನ್ಯಾಯ, ಮೌಢ್ಯ ಎಂಬ 10 ದುರ್ಗುಣಗಳು, ಕೃಷಿ, ವಾಣಿಜ್ಯ, ಕೋಟೆ, ಅಣೆಕಟ್ಟು, ಆನೆಗಳಿರುವ ಸ್ಥಳ, ಗಣಿ, ಸುಂಕದ ಚಾವಡಿ, ಅನಾಯಕವಾದ ಸ್ಥಳ ಇವನ್ನೆಲ್ಲ ಜಯಿಸಿ 10 ಬಗೆಯ 10 ಬಗೆಯ ತ್ರಿವರ್ಗಗಳನ್ನ ಅರಸನು ದೇವತೆಗಳಿಂದಲೂ ಜಯಿಸಲಾಗುವುದಿಲ್ಲ. ಹೆಂಗಸರು, ವಿವೇಕ ಶೂನ್ಯರು, ದೈವಹತರು, ವೇದವ್ಯಾಸಂಗ ಇಲ್ಲದವರು, ಇಂಥವರ ಮಾತನ್ನು ರಾಜನು ಯಾವಾಗಲೂ ಕೇಳಬಾರದು. ಇವರ ಬುದ್ಧಿಯು ಯಾವಾಗಲೂ ರುಜುವಾದದ್ದಲ್ಲ. ವಿದ್ಯಾವಂತರಿಲ್ಲದೆ ಹೆಂಗಸರಿಗೆ ಪ್ರಾಧಾನ್ಯವುಳ್ಳದ್ದಾಗಿ, ಮೂರ್ಖ ಮಂತ್ರಿಯುಳ್ಳದ್ದಾಗಿ, ಅಗ್ನಿಯಿಂದ ದಹಿಸಲ್ಪಟ್ಟ ರಾಜ್ಯ ನೀರಿನ ಗುಳ್ಳೆಯಂತೆ ಒಡೆದು ಹೋಗುತ್ತೆ ಅಂತ. ಪ್ರಸಿದ್ಧರಾದ ಜ್ಞಾನಿಗಳು, ಆಪ್ತರಾದ ಸ್ನೇಹಿತರು,
ಕೇಳುವ ಉಚಿತೋಪದೇಶಗಳನ್ನ ರಾಜನು ಯಾವ ಕಾಲ್ಯಕ್ಕೂ ಆಧರಿಸಬೇಕು. ದೈವವನ್ನ, ಪೌರುಷವನ್ನ, ತ್ರಿವರ್ಗವನ್ನ ಆಶ್ರಯಿಸಿದ ರಾಜ ದೇವತೆಗಳಿಗೂ ಬ್ರಾಹ್ಮಣರಿಗೂ ತಗ್ಗಿ ನಡೆಯೋದ್ರಿಂದ ಯಾವಾಗಲೂ ಜಯವನ್ನು ಹೊಂದುತ್ತಾನೆ ಎಂದ. ಭೀಷ್ಮ ಯುಧಿಷ್ಠಿರ ಸಂವಾದ. ಅರವತ್ತೆಂಟನೇ ಅಧ್ಯಾಯ. ಅಷ್ಟಮೈಲಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 69ನೇ ಅಧ್ಯಾಯ. ಭೀಷ್ಮನು ಕೃತ ತ್ರೇತಾದಿ ಯುಗಗಳ ತಾರತಮ್ಯವನ್ನು ತಿಳಿಸಿದ್ದ. ಏನೆಲ್ಲ ವಿಷಯಗಳು ಬರ್ತವೆ ನೋಡಿ. ರಾಜಧರ್ಮ ಅಂದ್ರೆ ಬರೀ ರಾಜನಿಗೆ ಅವನ್ ನಡೆಸೋದು ಅಷ್ಟೇ ಅಂತಲ್ಲ. ರಾಜನನ್ನ ಆಶ್ರಯಿಸಿದ 4 ವರ್ಣಗಳ ಅವುಗಳ ವರ್ಣಾಶ್ರಮ ಧರ್ಮಗಳು ಅವುಗಳು ಕೂಡ ಅದರಲ್ಲಿ ಒಂದೊಂದಾಗ ಸೇರಿ ಬರುವಂತಹದ್ದು. ಅಷ್ಟಮೈಷ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ಹೇ ತಾತ, ದಂಡನೀತಿ, ರಾಜನು, ಈ 2ರ ಸೇರುವಿಕೆ, ಈ 3ರ ಪ್ರಾಧಾನ್ಯವನ್ನ, ಇವುಗಳಿಂದ ಎಂಥವರಿಗೆ ಯಾವ ವಿಧವಾದ ಸಿದ್ಧಿ ಉಂಟಾಗುತ್ತೆ ಎಂಬುದನ್ನು ತಿಳಿಸು ಎನ್ನಲು ಭೀಷ್ಮನು, ಎಲೆ ಭರತಶ್ರೇಷ್ಠ, ದಂಡನೀತಿಯಿಂದ ಪ್ರಜೆಗಳಿಗೂ ಅರಸನಿಗೂ ಉಂಟಾಗುವ ಕ್ಷೇಮ ಲಾಭಗಳನ್ನ ವಿವರವಾಗಿ ತಿಳಿಸ್ತೀನಿ ಕೇಳು. ಅರಸನು ನೀತಿ ನಿಯಮಗಳನ್ನು ಅನುಸರಿಸಿ ದಂಡ ನೀತಿಯನ್ನು ನಡೆಸುವುದಾದ್ರೆ 4 ವರ್ಣಗಳು ಧರ್ಮದಲ್ಲಿ ಕಟ್ಟಲ್ಪಡುವುದಲ್ಲದೆ ಪ್ರಜೆಗಳು ಕೂಡ ಧರ್ಮಚ್ಯುತರಾಗುವುದಕ್ಕೆ ಆಸ್ಪದ ಇರುವುದಿಲ್ಲ. ದಂಡ ನೀತಿಯಿಂದ ಪ್ರಾಣಿಗಳೆಲ್ಲ ಮೀರದೆ ಇರುತ್ತವೆ. 4 ವರ್ಣಗಳು ಧರ್ಮದಲ್ಲಿ ನಿರತರಾಗಿದ್ದಾಗಲೇ ಆಶ್ರಮ ಧರ್ಮದಲ್ಲಿ ನೆಲೆಗೊಂಡು ಮೊದಲಿನ 3 ವರ್ಣಗಳು ವಿಧಿಗೆ ಅನುಸಾರವಾಗಿ ಸೋಮಾದಿ ಯಾಗಗಳನ್ನ ನಡೆಸಬಾರದು. ಸೋಮ, ಅಗ್ನಿಷ್ಠೋಮ, ಬೇರೆ ಬೇರೆ ಯಾಗಗಳು ಅವುಗಳನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಿದ್ದಾಗಲೇ ಪ್ರಜೆಗಳಿಗೂ ಸುಖ ಉಂಟಾಗಬೇಕು. ಕಾಲಕ್ಕೆ ಅರಸನು ಕಾರಣವೇ ಅಥವಾ ಅರಸನು ಕಾಲಕ್ಕೆ ಕಾರಣವೇ ಎಂಬ ಸಂಶಯ ನನಗೆ ಬೇಡ. ಅರಸನೇ ಕಾಲಕ್ಕೆ ಕಾರಣನಾಗ್ತಾನೆ. ರಾಜನು ವಿವೇಕಿಯಾಗಿ ದಂಡ ನೀತಿಯನ್ನು ಸರಿಯಾಗಿ ನಡೆಸುವ ಕಾಲನೇ ಯುಗಗಳಲ್ಲಿ ಅತ್ಯುತ್ತಮವಾದ ಕೃತಯುಗವನ್ನು ಹೋಲುತ್ತೆ. ಕೃತಯುಗದಲ್ಲಿ ಎಂಥವರ ಮನಸ್ಸು ಅಧರ್ಮದಲ್ಲಿ ಪ್ರವೇಶಿಸೋದಿಲ್ಲ. ಆಗ ಎಲ್ಲೆಲ್ಲಿಯೂ ಧರ್ಮವೇ ಪ್ರಕಾಶಿಸುತ್ತೆ. ಅದಕ್ಕೆ ಧರ್ಮ ದೇವತೆ ಒಂದು ಹಸುಗೆ ಹೊರಿಸಿ 4 ಕಾಲಿನಲ್ಲೂ ಧರ್ಮ ನೆಲೆಗೊಂಡಿದೆ ಅಂತ ಹೇಳುವಂತಹದ್ದು. ಪ್ರಜೆಗಳು ಯೋಗಕ್ಷೇಮಕ್ಕೆ ಯಾವ ವಿಧವಾದ ಕೊರತೆಯೂ ಇರುವುದಿಲ್ಲ. ವೈದಿಕ ಧರ್ಮಗಳೆಲ್ಲ ತಪ್ಪದೆ ನಡೆಯುತ್ತೆ. ಯಾವ ಋತುಗಳಲ್ಲಿಯೂ ರೋಗವು ತಲೆ ಎತ್ತುವುದಿಲ್ಲ. ಪ್ರಜೆಗಳೆಲ್ಲ ರೂಪ ಲಾವಣ್ಯಗಳಿಂದ ಕೂಡಿ ದೀರ್ಘಾಯುಷ್ಯವುಳ್ಳವಾಗಿ ಆಗ್ತಾರೆ. ಅಂತಹ ಕಾಲದಲ್ಲಿ ಹೆಂಗಸರು ವಿಧೇಯರಾಗೋದಿಲ್ಲ. ವ್ಯವಸಾಯವು ಅಭಿವೃದ್ಧಿ ಹೊಂದುತ್ತೆ. ಮೂಲಿಕೆಗಳ ಶಕ್ತಿಯು ಹೆಚ್ಚುವುದಲ್ಲದೆ ಔಷಧಗಳಿಗೆ ಬೇಕಾದ ಮರದ ಪಟ್ಟೆ, ಎಲೆ, ಬೇರು, ಮೂಲಿಕೆಗಳು ಇವೆಲ್ಲ ಶ್ರಮವಿಲ್ಲದೆ ದೊರೆಯುತ್ತೆ. ಕೃತಯುಗದಲ್ಲಿ ಧರ್ಮದ ಹೊರತು ಅಧರ್ಮದ ಸುಳಿಯೇ ಇರಲಾರದು. ಯುಧಿಷ್ಠಿರ, ಮೇಲೆ ಹೇಳಿದವುಗಳೆಲ್ಲವೂ ಕೃತಯುಗದ ಲಕ್ಷಣ ಇದೆ. ಅರಸನು ದಂಡ ನೀತಿಯಲ್ಲಿ 3 ಪಾಲು ಸರಿಯಾಗಿದ್ದು ಉಳಿದ 1 ಪಾಲು ನ್ಯೂನವಾದ್ರೆ ಆಗ ಅದು ತ್ರೇತಾಯುಗ ಎನಿಸುತ್ತೆ. ಧರ್ಮ 3 ಕಾಲಿನಲ್ಲಿ ನಿಲ್ಲುತ್ತೆ. ಈ ಕಾಲದಲ್ಲಿ ತ್ರೇತಾಯುಗದಲ್ಲಿ ಧರ್ಮದ 3 ಭಾಗದೊಡನೆ ಅಲ್ಪ ಸ್ವಲ್ಪ ಅಧರ್ಮವು ಕಲಿತಿರುತ್ತೆ. ಆಗ ಭೂಮಿಯಲ್ಲಿ ಔಷಧಿಗಳು, ಪೈರುಗಳು, ಕೃಷಿ ಇಲ್ಲದೆ ಬೆಳೆಯುವುದಿಲ್ಲ. ಪ್ರಯತ್ನ ಪಟ್ಟು ಮಾಡಿದ ಕೃಷಿಯನ್ನ ರಾಜನ ದಂಡ ನೀತಿಯಲ್ಲಿ ಅರ್ಧ ಭಾಗ ಲುಪ್ತವಾದರೆ ಆಗ ದ್ವಾಪರ ಯುಗದ ಲಕ್ಷಣ ತಲೆ ಎತ್ತುತ್ತೆ. ಈ ದ್ವಾಪರ ಯುಗದಲ್ಲಿ ಪಾಪ ಪುಣ್ಯಗಳೆರಡೂ ಕೂಡ ಸಮಭಾಗದಲ್ಲಿ ಇತ್ತೆ. ಸಾಗುವಳಿಯಿಂದ ಉಂಟಾಗುವ ಫಲಗಳಲ್ಲಿ ಅರ್ಧ ಭಾಗವು ಮಾತ್ರ ಕೈ ಸೇರುತ್ತೆ. ಅರಸನು ದಂಡ ನೀತಿಯನ್ನ ಲಕ್ಷಿಸದೆ ಪ್ರಜೆಗಳನ್ನ ಪೀಡಿಸುವುದೇ ಕಲಿಯುಗದ ಲಕ್ಷಣ. ಈ ಕಲಿಯುಗದಲ್ಲಿ ಧರ್ಮ ಎಂಬುದರ ಹೆಸರಿಲ್ಲದೆ ಅಧರ್ಮವೇ ಎಲ್ಲೆಲ್ಲಿಯೂ ಹೆಚ್ಚಾಗ್ತಾ ಇದೆ. ಎಲ್ಲಾ ವರ್ಣದವರು ತಮ್ಮ ತಮ್ಮ ಧರ್ಮಗಳನ್ನು ಬಿಡುತ್ತಾರೆ. ಬ್ರಾಹ್ಮಣರು ಸೇವಾ ವೃತ್ತಿಯನ್ನ, ಶೂದ್ರರು ಭಿಕ್ಷೆಯನ್ನ ಅವಲಂಬಿಸ್ತಾರೆ. ಪ್ರಜೆಗಳ ಯೋಗಕ್ಷೇಮ ಕೆಡುವುದಲ್ಲದೆ ವರ್ಣ ಸಂಕರ ಹೆಚ್ಚುತ್ತೆ. ವೈದಿಕ ಧರ್ಮಗಳೆಲ್ಲ ನಾಶವಾಗುತ್ತೆ.
ಯಾವ ಋತುವಿನಲ್ಲಿಯೂ ಪ್ರಜೆಗಳು ಪ್ರಾಣಿಗಳಿಗೂ ಸುಖ ಎಂಬುದಿಲ್ಲದೆ ಸದಾ ವ್ಯಾಧಿಯೇ ಹೆಚ್ಚುತ್ತೆ. ಪ್ರಜೆಗಳಿಗೆ ರೂಪಲಾವಣ್ಯ ಕೆಡುತ್ತೆ, ಕಂಠಸ್ವರವು ತಗ್ಗುತ್ತೆ. ಕಲಿಯುಗದಲ್ಲಿ ವ್ಯಾಧಿಗಳು ಹೆಚ್ಚೋದ್ರಿಂದ ಮನುಷ್ಯನು ತನ್ನ ಪೂರ್ಣ ಆಯುಷ್ಯ 100 ವರ್ಷಗಳು ಮುಗಿಯುವಷ್ಟರಲ್ಲೇ ಮರಣವನ್ನು ಹೊಂದುತ್ತಾನೆ. ವಿಧವೆಯರ ಸಂಖ್ಯೆ ಹೆಚ್ಚುತ್ತೆ, ದುಷ್ಟರು ಅಸಂಖ್ಯಾತರಾಗಿ ಜನಿಸ್ತಾರೆ. ಮಳೆ ಬೆಳೆಗಳು ಅಲ್ಲಿ ಕೆಲವು ಕಡೆಗಳಲ್ಲಿ ಮಾತ್ರ ನಡೆಯುತ್ತೆ. ಈ ಕಲಿಯುಗದಲ್ಲಿ ಅಕಾಲದಲ್ಲಿ ಮಳೆಯಾಗುತ್ತೆ. ದಂಡ ನೀತಿಗೆ ಅನುಸಾರವಾಗಿ ರಾಜ್ಯವನ್ನು ಪಾಲಿಸದ ಅರಸನಿಂದಲೇ ಭೂಮಿಯು ರಸಗಳು ಎಲ್ಲ ಒಣಗೋಗುತ್ತೆ. ಅಧರ್ಮ ಹೆಚ್ಚಿಗೆ ಆದಾಗ ಸಮೃದ್ಧಿ ಹೊರಟೋಗುತ್ತೆ. ಆದ್ದರಿಂದ ಕೃತ, ತ್ರೇತ, ದ್ವಾಪರ, ಕಲಿಯುಗಗಳಿಗೆ ಅರಸನೇ ಕಾರಣ ಎನಿಸ್ತಾನೆ. ಕೃತಯುಗಕ್ಕೆ ಕಾರಣ ಎನಿಸಿದ ಅರಸನು ಯೋಗಿಗಳಿಗೂ ದುರ್ಲಭವಾದ ಉತ್ತಮ ಪದವಿಯನ್ನು ಪಡೆಯುತ್ತಾನೆ. ತ್ರೇತಾಯುಗದ ಸ್ಥಿತಿಯನ್ನುಂಟು ಮಾಡಿದ ಅರಸನು ಅದಕ್ಕಿಂತಲೂ ಕಡಿಮೆಯಾದ ಸ್ವರ್ಗ ಸುಖವನ್ನು ಹೊಂದುತ್ತಾನೆ. ದ್ವಾಪರ ಯುಗದಂತೆ ರಾಜ್ಯಪಾಲನವನ್ನು ನಡೆಸಿದ ಅರಸ ಅವನು ಮಾಡಿದ ಪುಣ್ಯ ಪಾಪಗಳಿಗೆ ತಕ್ಕಷ್ಟೇ ಸುಖವನ್ನು ಅನುಭವಿಸುವುದಲ್ಲದೆ ಅವನಿಗೆ ಸ್ವರ್ಗದ ಸ್ವಲ್ಪ ಭಾಗ ಮಾತ್ರ ಲಭಿಸುತ್ತೆ. ಕಲಿಯುಗ ಲಕ್ಷಣವನ್ನು ಉಂಟು ಮಾಡುವ ರಾಜನು ಮಹಾಪಾಪ ಕಾರ್ಯಗಳನ್ನು ನಡೆಸುವ ಪಾಪಾತ್ಮನಾಗಿ ಹಲವು ವರ್ಷಗಳ ನರಕ ಯಾತನೆಯನ್ನು ಅನುಭವಿಸಬೇಕಾಗತ್ತೆ. ಅಲ್ಲದೆ ಪ್ರಜೆಗಳು ಮಾಡಿದ ಪಾಪಕ್ಕೂ ಭಾಗಿಯಾಗಿ ಅಪಕೀರ್ತಿಗೂ ಗುರಿಯಾಗ್ತಾನೆ. ನೋಡಿ ಹೇಗೆ ಒಂದಕ್ಕೊಂದಕ್ಕೆಲ್ಲ ಪ್ರಜೆಗಳು ಮಾಡಿದ ಪಾಪಕ್ಕೆ ರಾಜ ಸರಿಯಾಗಿ ದಂಡನೆಯನ್ನ ನೀಡದೇ ಇದ್ರೆ ಆ ಪಾಪದ ಭಾಗ ರಾಜನಿಗೂ ಸೇರುವಂತದ್ದು. ಹೀಗೆ ಮಾಡೋದ್ರಿಂದ ಪ್ರಜೆಗಳು ಯುಧಿಷ್ಠಿರ, ಆದ್ದರಿಂದ ಜ್ಞಾನಿಯಾದ ಅರಸನು ದಂಡ ನೀತಿಯನ್ನು ಅನುಸರಿಸಿದಾಗಲೇ ಅಲಭ್ಯವಾದದ್ದನ್ನು ಪಡೆದು ಹಾಗೆ ಪಡೆದ ವಸ್ತುವನ್ನು ಧರ್ಮವನ್ನು ರಕ್ಷಿಸಬಲ್ಲ. ಹೀಗೆ ಮಾಡುವುದರಿಂದ ಪ್ರಜೆಗಳ ಯೋಗಕ್ಷೇಮಕ್ಕೂ ಯಾವ ವಿಧದಲ್ಲಿಯೂ ಕೊರತೆ ಇಲ್ಲದೆ ಅವು ಕೂಡ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಅರಸನಿಂದ ಸರಿಯಾಗಿ ನಡೆಸಲ್ಪಡುವಂತ ದಂಡ ನೀತಿ ತಂದೆ ತಾಯಿಗಳು ಮಕ್ಕಳನ್ನ ಪೋಷಿಸುವಂತೆ, ತಂದೆ ತಾಯಿಗಳು ಮಕ್ಕಳನ್ನ ಪೋಷಿಸುವಂತಹದ್ದು ಹೊಣೆಗಾರಿಕೆ. ಅದು ಚೆನ್ನಾಗಿ ಸರಿಯಾದ ವಿದ್ಯೆಯನ್ನು ಕೊಟ್ಟರೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಅವರನ್ನು ಕೂಡ ಚೆನ್ನಾಗಿ ನೋಡಿಕೊಂಡು ಒಳ್ಳೆಯ ಕೀರ್ತಿಯನ್ನು ತರ್ತಾರೆ ಕುಟುಂಬಕ್ಕೂ ಆ ಕುಲಕ್ಕೆ ಎಲ್ಲ. ಇಲ್ಲಿ ಸುಖ, ಇದರ ಜೊತೆಗೆ ಅಲ್ಲಿ ಮೋಕ್ಷವನ್ನು ಪಡೀತಾರೆ. ಹಾಗೆ ಹೀಗೆ ಮಾಡೋದ್ರಿಂದ ಪ್ರಜೆಗಳ ಯೋಗಕ್ಷೇಮ ಯಾವ ವಿಧದಲ್ಲೂ ಕೊರತೆ ಇಲ್ಲದೆ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಅರಸನಿಂದ ಸರಿಯಾಗಿ ನಡೆಸಲ್ಪಡುವಂತ ದಂಡ ನೀತಿ ತಂದೆ ತಾಯಿ ಮಕ್ಕಳನ್ನು ಪೋಷಿಸುವಂತೆ ಪ್ರಜೆಗಳನ್ನ ಅವರಿಗೆ ಕ್ಷೇಮಕರಗಳಾದ ಲೋಕ ಮರ್ಯಾದೆಗಳನ್ನು ರಕ್ಷಿಸುತ್ತಾ ಲೋಕವು ಪಾಪ ಕರ್ಮಗಳಲ್ಲಿ ಪ್ರವರ್ತಿಸದಂತೆ ಮಾಡಿ ಪರಿಶುದ್ಧವಾಗಿರುತ್ತೆ. ಪ್ರಾಣಿಗಳೆಲ್ಲಕ್ಕೂ ದಂಡ ನೀತಿಯಿಂದಲೇ ಸುಖ ಉಂಟಾಗಬೇಕು ಅನ್ನೋದನ್ನ ತಿಳಿ. ಈ ದಂಡ ನೀತಿ ಒಂದೇ ರಾಜನಿಗೆ ಎಲ್ಲಕ್ಕಿಂತಲೂ ಉತ್ತಮ ಧರ್ಮ. ಆದ್ದರಿಂದ ಓ ಕುರುಶ್ರೇಷ್ಠ, ಮೇಲೆ ಹೇಳಿದ ವಿಧಿಗಳಿಂದ ನೀನು ಪ್ರಜಾಪಾಲನೆಯಲ್ಲಿ ನಿರತನಾಗಿರುವುದಾದ್ರೆ ಬೇರೆ ಯಾರಿಂದಲೂ ಜಯಿಸಲು ಅಸಾಧ್ಯವಾದ ಸ್ವರ್ಗವನ್ನ ನೀನು ಪಡಿತೀಯಾ ಎಂದ. ಇಲ್ಲಿಗೆ 69ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 70ನೇ ಅಧ್ಯಾಯ. ಭೀಷ್ಮನು ಅರಸನಲ್ಲಿ ಇರಬೇಕಾದ 36 ಗುಣಗಳನ್ನ ಯುಧಿಷ್ಠನಿಗೆ ತಿಳಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಯುಧಿಷ್ಠರನು ಭೀಷ್ಮನನ್ನು ಕುರಿತು, ರಾಜನು ಯಪರಗಳೆರಡರಲ್ಲಿಯೂ ಸತ್ ಪದವಿಯನ್ನು ಹೊಂದಿ ಸುಖಿಸಲು ಅನುಸರಿಸಬೇಕಾದ ಗುಣಶೀಲಾದಿಗಳನ್ನು ತಿಳಿಸಬೇಕು ಎನ್ನಲು ಭೀಷ್ಮ, ಹೇ ಯುಧಿಷ್ಠಿರ, ರಾಜನು ಇಹದಲ್ಲಿಯೂ ಪರದಲ್ಲಿಯೂ ಸುಖವನ್ನು ಹೊಂದಬೇಕಾದ್ರೆ 36 ಗುಣಗಳನ್ನು ಪಡೆದಿರಬೇಕು. ಈ 36 ಗುಣಗಳುಳ್ಳ ಅರಸನೇ ಸತ್ ಪದವಿಗೆ ಪಾತ್ರನಾಗ್ತಾನೆ. ರಾಗದ್ವೇಷಗಳಿಲ್ಲದೆ ಧರ್ಮಾಚರಣೆ, ಆಸ್ತಿಕ ಬುದ್ಧಿಯಿಂದ ಸ್ನೇಹವನ್ನು ಬೆಳೆಸುವುದು, ಕ್ರೂರ ಮಾರ್ಗಗಳಲ್ಲದೆ ಧನವನ್ನ ಗಳಿಸುವಂತಹದ್ದು, ಅನ್ಯಾಯೇನ ಆರ್ಜಿತಂ ವಿತ್ತಂ ಅಂತ ಭಗವದ್ಗೀತೆಯಲ್ಲಿ ಸಾಮಾನ್ಯ ಜನರಿಗೆ ಹೇಳ್ತಾನೆ. ಅನ್ಯಾಯದಿಂದ ಸಂಪಾದನೆ ಮಾಡಕ್ ಹೋಗ್ಬಾರ್ದು. ಧರ್ಮದ ಮಾರ್ಗದಲ್ಲಿ ಹಾಗೆ ಧನ ಗಳಿಸುವುದು, ಧರ್ಮಾರ್ಥಗಳಿಗೆ ಹಾನಿ ಇಲ್ಲದಂತೆ ಕಾಮವನ್ನ ಅನುಭವಿಸುವಂತಹದ್ದು,
ದೈನ್ಯವಿಲ್ಲದೆ ಮೃದು ವಾಕ್ಯಗಳನ್ನು ಆಡೋದು, ಆತ್ಮಶ್ಲಾಘನೆ ಇಲ್ಲದ ಶೌರ್ಯವನ್ನು ಪ್ರಕಟಿಸೋದು, ಅಪಾತ್ರಗಳಿಗೆ ವಿನಿಯೋಗಿಸದೆ ಉದಾರನಾಗಿರುವುದು, ನಿಷ್ಠುರತೆ ಇಲ್ಲದೆ ಸಾಮರ್ಥ್ಯವನ್ನು ತೋರಿಸೋದು, ಕೆಟ್ಟವರೊಡನೆ ಸಂಧಿ ಮಾಡಿಕೊಳ್ಳದೇ ಇರೋದು, ಶತ್ರುಗಳೆಂದು ತಿಳಿದ ಮೇಲೆಯೇ ಯುದ್ಧಕ್ಕೆ ನಿಲ್ಲೋದು, ಆಪ್ತರಲ್ಲದವರ ಮೂಲಕ್ಕಾಗಿ ಚಾರರನ್ನ ಕಳುಹಿಸದಿರುವುದು, ಇತರರಿಗೆ ಬಾಧೆ ಇಲ್ಲದೆ ಕಾರ್ಯವನ್ನು ಸಾಧಿಸೋದು, ಆಪತ್ತುಗಳಲ್ಲಿ ತನ್ನ ಕಾರ್ಯವನ್ನ ತಿಳಿಸದೇ ಇರೋದು, ತನ್ನ ಗುಣಗಳನ್ನ ತಾನೇ ಹೇಳಿಕೊಳ್ಳದೆ ಇರೋದು, ಸಾಧುಗಳಿಂದ ಹಣವನ್ನ ಸುಲಿಯದೇ ಇರೋದು, ಕೆಟ್ಟವರನ್ನ ಆಶ್ರಯಿಸದೇ ಇರೋದು, ಚೆನ್ನಾಗಿ ಪರೀಕ್ಷಿಸಿ ತಿಳಿಯುವ ಮೊದಲು ದಂಡವನ್ನ ವಿಧಿಸದೇ ಇರೋದು, ಮಂತ್ರಾಲೋಚನೆಗಳನ್ನ ಹೊರಬೀಳಿಸದೇ ಇರೋದು, ಲೋಭಿಗಳಿಗೆ ಧನವನ್ನ ಕೊಡದೇ ಇರೋದು, ಹಿಂದಿನ ಅಪಕಾರಿಗಳಲ್ಲಿ ನಂಬಿಕೆ ಇಡದೇ ಇರೋದು, ಸಹನ ಗುಣದಿಂದ ಸ್ವಭಾರ್ಯೆಯನ್ನು ರಕ್ಷಿಸುವಂತಹದ್ದು ತನ್ನ ಪತ್ನಿಯನ್ನು, ದುಷ್ಟ ಮನಸ್ಸಿಲ್ಲದೆ ಶುದ್ಧನಾಗಿರೋದು, ಸ್ತ್ರೀ ಸಂಘದಲ್ಲಿ ಮೀರದೇ ಇರೋದು. ಎಲ್ಲ ನಿಯಮಗಳು. ಪತ್ನಿ ಮಾತ್ರ ಪಾತಿವ್ರತ್ಯ ಧರ್ಮ, ಪುರುಷ ಎಲ್ಲರೂ ಹೋಗ್ಬೋದು ಅಂದ್ರೆ ಅವನು ಅಷ್ಟೇ ಏಕಪತ್ನಿ ವ್ರತಸ್ಥನಾಗಿರ್ಬೇಕು. ಅಹಿತವಲ್ಲದ ಉತ್ತಮ ಅನ್ನವನ್ನ ಪೂಜಿಸುವಂತಹದ್ದು, ಪೂಜಾರ್ಹರನ್ನ ನಿಗರ್ವಿಯಾಗಿ ಪೂಜಿಸೋದು, ಹಿರಿಯರನ್ನ ನಿಷ್ಕಪಟವಾಗಿ ಸೇವಿಸುವುದು, ದಂಭ ಇಲ್ಲದಂತೆ ದೇವಗಳನ್ನು ಪೂಜಿಸೋದು, ದೇವತೆಗಳನ್ನ ನಿಂದೆಗೆ ಅವಕಾಶ ಕೊಡದಂತೆ ಐಶ್ವರ್ಯವನ್ನ ಗಳಿಸೋದು, ಮೋಹಕ್ಕೊಳಗಾಗದೆ ಇಂದ್ರಿಯ ಸುಖವನ್ನು ಅನುಭವಿಸೋದು, ಕಾಲವನ್ನ ಅರಿತು ಸಾಮರ್ಥ್ಯವನ್ನು ತೋರಿಸುವುದು, ಅಪ್ರಯೋಜಕವಲ್ಲದ ಇಂಪು ಮಾತುಗಳನ್ನು ಆಡೋದು, ಆಕ್ಷೇಪಿಸದೆ ಉಪಕಾರ ಮಾಡುವುದು, ವಿಷಯವನ್ನ ತಿಳಿಯದೆ ಪ್ರತಿಭಟಿಸದಿರುವುದು, ಶತ್ರುಗಳನ್ನ ಕೊಂದ ಮೇಲೆ ಅವರ ಕಡೆಯವರನ್ನ ನೋಯಿಸದೇ ಇರುವುದು, ಕಾರಣವಿಲ್ಲದೆ ಕೋಪವನ್ನು ತೋರಿಸದೇ ಇರುವುದು, ಅಪಕಾರಿಗಳಲ್ಲದವರಲ್ಲಿ ಮೃದುವಾಗಿರುವುದು. ಇವು 36 ರಾಜಗುಣಗಳು. ನೀನು ಶ್ರೇಯಸ್ಸನ್ನು ಬಯಸೋದಾದ್ರೆ ಈ ಗುಣಗಳಿಂದ ರಾಜ್ಯವನ್ನು ನಡೆಸಬೇಕು. ಹಾಗಿಲ್ಲದೆ ರಾಜನು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಯಾವಾಗಲೂ ಹೆದರುತ್ತಲೇ ಇರಬೇಕಾಗತ್ತೆ. ಮೇಲೆ ಹೇಳಿದ ಗುಣಗಳನ್ನ ನಿಯಮದಿಂದ ಅನುಸರಿಸುವ ಅರಸ ಇಹಪರಗಳೆರಡರಲ್ಲಿಯೂ ಸುಖವನ್ನು ಹೊಂದಿ ಇಂತಹ ದುರ್ಲಭವಾದ ಪುಣ್ಯಲೋಕವನ್ನ ಸೇರ್ತಾನೆ. ಇತರ ದುರ್ಲಭವಾದಂತಹ ಪುಣ್ಯಲೋಕವು ಎಂದ. ಆಮೇಲೆ ಯುಧಿಷ್ಠನು ತನ್ನ ಎಲ್ಲಾ ತಮ್ಮಂದಿರೊಡನೆ ಭೀಷ್ಮನಿಗೆ ವಂದಿಸಿ ಅವನ ಉಪದೇಶದಂತೆಯೇ ರಾಜ್ಯ ಪಾಲನೆಯನ್ನ ಮಾಡಿದ. ಇಲ್ಲಿಗೆ 70ನೇ ಅಧ್ಯಾಯ. ಅಷ್ಟಮೈಜಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 71ನೇ ಅಧ್ಯಾಯ. ಭೀಷ್ಮನು ಯುಧಿಷ್ಠನಿಗೆ ರಾಜಧರ್ಮವನ್ನ ಕೆಡಿಸದಂತೆ ಕಾಪಾಡುವ ಯುಕ್ತಿಗಳನ್ನು ತಿಳಿಸಿದ್ದು. ಅಷ್ಟಮೈಜಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಯುಧಿಷ್ಠನು, ತಾತ, ಪ್ರಜಾಪಾಲನೆಯಲ್ಲಿ ಅರಸನು ಚಿಂತೆಗೊಳಗಾಗದೇ ಇರುವುದು ಹೇಗೆ? ಧರ್ಮಭ್ರಷ್ಟನಾಗದಿರುವ ಮಾರ್ಗಗಳೇನು? ಅದನ್ನು ತಿಳಿಸಬೇಕು ಎಂದು ಕೇಳಲು ಭೀಷ್ಮನು, ಹೇ ರಾಜಶ್ರೇಷ್ಠ, ಶಾಶ್ವತವಾದ ರಾಜಧರ್ಮಗಳನ್ನ ಸೂಕ್ಷ್ಮವಾಗಿ ನಿನಗೆ ತಿಳಿಸ್ತೇನೆ, ಕೇಳು. ಆ ಧರ್ಮ ನಿಯಮಗಳನ್ನೆಲ್ಲ ವಿವರವಾಗಿ ಹೇಳುವುದು ಅಂದ್ರೆ ಅದಕ್ಕೆ ಎಂದಿಗೂ ಅಂತ್ಯನೇ ಇಲ್ಲ. ಧರ್ಮ ನಿರತರಾಗಿ ಶಾಸ್ತ್ರಜ್ಞರಾಗಿ ದೇವತೆಗಳನ್ನ ನಿಯಮದಿಂದ ಉಪಾಸಿಸುವ ಗುಣವಂತರಾದ ಬ್ರಾಹ್ಮಣರನ್ನ ಕರೆಸಿ ಅವರನ್ನ ನಿನ್ನ ಬಳಿಯಲ್ಲಿ ಪುರೋಹಿತರನ್ನಾಗಿ ಇಟ್ಟುಕೊಳ್ಳಬೇಕು. ಅಂಥವರನ್ನು ಮೊದಲು ಮರ್ಯಾದೆಯಿಂದ ಕರೆತಂದು ಅವರ ಪಾದಾಭಿವಂದನವನ್ನು ಮಾಡಿ ಅವರನ್ನು ಮುಂದಿಟ್ಟುಕೊಂಡು ಯಾವ ಕಾರ್ಯವನ್ನು ನಡೆಸಬೇಕು. ಧರ್ಮ ಕಾರ್ಯಗಳನ್ನು ನಡೆಸಿ ಶುಭ ಕರ್ಮಗಳೆಲ್ಲನ್ನು ಮುಗಿಸಿದ ಮೇಲೆ ಬ್ರಾಹ್ಮಣರಿಂದ ಕಾರ್ಯಸಿದ್ಧಿಗಾಗಿ ಜಯವನ್ನ ಆಶೀರ್ವಾದವನ್ನ ಪಡೆಯಬೇಕು. ಇಲ್ಲೇನೆ ಬಂದದ್ದು. ಬ್ರಾಹ್ಮಣಾನ್ ಪೂಜಯಿತ್ವ ಆಶಿಷೋ ವಾಚಯಿತ್ವ. ಹಾಗೆ ಬರುವಂತ ಬ್ರಾಹ್ಮಣರು ಕೂಡ ಲೋಭಿಗಳಾಗಬಾರದು. ರಾಜ ಅದನ್ನು ಕೊಟ್ಟಿದ್ದ ಸಂತೃಪ್ತಿಯಿಂದ ಒಳ್ಳೆಯ ಮನಸ್ಸಿನಿಂದ ಅವನನ್ನು ಹರಿಸುವಂತದ್ದು. ಪುರೋಹಿತ ಅನ್ನೋ ಪದ ಏನು ಅಂದ್ರೆ ಪುರಹ, ಮುಂದೆ, ಹಿತ, ಹಿತವನ್ನು ಕೂರುವಂತವನು ಪುರೋಹಿತ. ಯಜಮಾನ ಕರೆಸಿದ್ದಾನೆ ಪುರೋಹಿತನನ್ನ ಆ ಕಾರ್ಯಕ್ರಮ ನಡೆಸೋದು, ಅದರಲ್ಲಿ ಯಾವ ಲೋಪದೋಷಗಳು ಇಲ್ಲದಂತೆ ಮಾಡಿ ಶ್ರದ್ಧೆಯಿಂದ ತಾನು ಅದರಲ್ಲಿ ಭಾಗವಹಿಸಿ ಅವರಿಗೆ ಸಕಲ ವಿಧವಾದ ಶುಭವನ್ನ ಕೋರಿಯುವಂತಹದ್ದು. ಅದಕ್ಕಾಗಿ ಆ ಸ್ವಸ್ತಿ ವಾಚನ, ಅಧ್ಯಾನುಷ್ಠಿತ ಕರ್ಮಣಿ ಮಂತ್ರಲೋಪೆ ತಂತುಲೋಪೆ ಕ್ರಿಯಾಲೋಪೆ ಶ್ರದ್ಧಾಲೋಪೆ ಭಕ್ತಿಲೋಪೆ
ವಿಧಿ ಅವುಗಳಲ್ಲಿ ಲೋಪ ಎಲ್ಲವೂ ಕೂಡ ಸರ್ವಂ ಶಾಸ್ತ್ರಾನುಷ್ಠಿತಂ ಭೂಯಾತ್ ಇತಿ ಭವಂತಹ ಮಹಾಂತಹ ಅನುಗೃಹಂತು. ಸೇರಿದ 4 ಜನ ಬ್ರಾಹ್ಮಣರು ಅವರು ತಥಾಸ್ತು ಹಾಗೆ ಆಗಲಿ, ಈ ನಡೆಸಿದ ಕಾರ್ಯ ಶಾಸ್ತ್ರೋಕ್ತವಾಗಿ ಸಂಪೂರ್ಣವಾಗಿ ನಡೆದಂತೆ ಆಗಲಿ. ಅದರ ಲೋಪದೋಷ ಇದ್ರು ಏನ್ ಲೋಪದೋಷ ಇದ್ರು ಕಡೆ ನಾವು ನಿಲ್ಲಿಸ್ಬೋಣ ಅನ್ನೋ ತರದಲ್ಲೆಲ್ಲ ಶ್ರದ್ಧೆಯಿಂದ ಮಾಡಬೇಕು. ಪ್ರಮಾದ ವಶಾತ್ ಏನಾದ್ರು ನಡೆದಿದ್ರೆ ಅದು ಸರಿಯಾಗುವಂಥದ್ದು ಕಾಲ. ನಡೆಸುವನು ಶ್ರದ್ಧೆಯಿಂದ ಎಲ್ಲವನ್ನು ನಡೆಸಬೇಕು. ರಾಜನು ಧೀರನು ಜ್ಞಾನಿಯಾಗಿ ಕಾಮ ಕ್ರೋಧಾದಿಗಳನ್ನು ತೊಲಗಿಸಿ ಕಪಟವಿಲ್ಲದೆ ಧರ್ಮವನ್ನ ಐಶ್ವರ್ಯವನ್ನು ಗಳಿಸಬೇಕು. ಕಾಮ ಕ್ರೋಧಾದಿಗಳಿಂದ ಅವಿವೇಕಿಯಾಗಿ ಪ್ರವರ್ತಿಸುವ ಅರಸನು ಧರ್ಮವನ್ನು ಕೆಡಿಸಿಕೊಳ್ತಾನೆ, ಐಶ್ವರ್ಯವನ್ನು ಪಡೆಯಲಾರ. ಲೋಭಗಳನ್ನ ಮೂರ್ಖರನ್ನ ತನ್ನ ಅರ್ಥಕಾಮಾದಿಗಳ ಸಾಧನೆಗೆ ನೇಮಿಸಬಾರದು. ಲೋಭಿಗಳನ್ನ ಮೂರ್ಖರನ್ನ ಆಶೆಯನ್ನ ತೊರೆದ ಜ್ಞಾನಿಗಳಾದ ಯೋಗ್ಯರನ್ನೇ ಯಾವ ಕೆಲಸಕ್ಕೂ ನೇಮಿಸಬೇಕು. ಈ ಕಾರಣದಿಂದಲೇ ರಾಜನಿಗೆ ಪುರೋಹಿತ, ರಾಜ ಪುರೋಹಿತ ಅಂತ ಇರುವಂತವನು ಯಾರು ಅಂದ್ರೆ ಯಾರೋ ಒಬ್ಬ ಋಷಿ. ಅವನು ಈ ರಾಜನ ಇದರಲ್ಲಿ ಬಂದು ಆ ರಾಜ್ಯದಲ್ಲಿ ತಾನು ಒಂದು ದೊಡ್ಡ ಅರಮನೆ ಉಪ್ಪರಿಗೆ ಮನೆ ಕಟ್ಕೊಂಡು ರಾಜನಿಂದ ಎಲ್ಲ ಸವಲತ್ತುಗಳನ್ನು ಪಡೆದು ಇರೋದಲ್ಲ. ಅಂಥವನು ರಾಜನಿಗೆ ಸಲಹೆಗಾರನಲ್ಲ. ಕಾಡಿನಲ್ಲಿ ತನ್ನ ತಪಸ್ಸು ಇದುಗಳಲ್ಲಿ ನಿರತರಾಗಿರುವನು. ರಾಜ ಏನಾದ್ರೂ ತಪ್ಪು ಮಾಡಿದ್ರೆ ಯಾವ ಭಯವೂ ಇಲ್ಲದೆ ನೀನ್ ಮಾಡ್ತಾ ಇರೋ ಕೆಲಸ ತಪ್ಪು, ನೀನ್ ತಗೊಂಡಿರೋ ಯೋಜನೆ ಇದು ಸರಿಯಲ್ಲ, ಇದು ಎಲ್ಲ ಲೋಕದ ಹಿತಕ್ಕೆ ಆಗ್ತಾ ಇಲ್ಲ, ಬರೀ ನಿನಗೂ ಅಥವಾ ನಿನ್ನ ಕಡೆಯವರೋ 4 ಜನಕ್ಕೆ ಉಪಯೋಗ ಆಗತ್ತೆ ಅಂತ ಏನೇನೋ ಮಾಡೋದು, ಇದೆಲ್ಲ ಸರಿಯಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾನೆ. ಯಾಕೆಂದ್ರೆ ರಾಜನ ದಾಕ್ಷಿಣ್ಯಕ್ಕೆ ಅವನು ಒಳಗಾಗಲ್ಲ. ಅವನಿಗೆ ರಾಜನಿಂದ ಬರಬೇಕಾದದ್ದೇನಿಲ್ಲ. ಈ ರೀತಿಯ ಇಂದ್ರಿಯ ನಿಗ್ರಹವನ್ನ ಸದಾ ಲೋಕಹಿತವನ್ನ ಬಯಸುವಂತಹ ಕಾಮಕ್ರೋಧಗಳನ್ನು ಜಯಿಸಿದಂತಹ ಋಷಿಗಳು ರಾಜನ ಕುಲ ಪುರೋಹಿತರು. ಅದಕ್ಕೆ ಅವರು ಹೇಳಿದ ಮಾತು ಅದು ವೇದವಾಕ್ಯ. ಅವರಿಗೆ ಅದನ್ನ ಅತಿಕ್ರಮಿಸಿ ರಾಜನ ನಡೆಯುವುದಿಲ್ಲ. ಅದು ಅವನಿಗೆ ಅವನ ಪ್ರಜೆಗಳಿಗೆ ಕ್ಷೇಮವನ್ನು ಉಂಟು ಮಾಡುವಂಥದ್ದು. ಅಸಮರ್ಥರಾದವರನ್ನ ಕಾರ್ಯದಲ್ಲಿ ನೇಮಿಸಿದ್ರೆ ಅಂಥವರು ಅಸಮರ್ಥ್ಯದಿಂದಲೂ ಕಾಮ ಕ್ರೋಧಾದಿಗಳಿಂದ ಕಾರ್ಯವನ್ನು ಕೆಡಿಸಿ ಅಮಾರ್ಗದಲ್ಲಿ ಪ್ರವರ್ತಿಸಿ ಪ್ರಜೆಗಳಿಗೆ ಬಹಳ ಕಷ್ಟವನ್ನು ಉಂಟು ಮಾಡ್ತಾರೆ. ರಾಜನು ಬೆಳೆಯ 6ರಲ್ಲಿ 1 ಪಾಲನ್ನು ತೆರಿಗೆಯನ್ನಾಗಿ ತೆಗೆಯೋದ್ರಿಂದ ಅಪರಾಧಿಗಳಿಗೆ ವಿಧಿಸುವ ದಂಡನೆ ಜುಲ್ಮಾನೆಯಿಂದ ನ್ಯಾಯ ವಿರುದ್ಧವಲ್ಲದ ತಪ್ಪ ಕಾಣಿಕೆಗಳಿಂದ ಐಶ್ವರ್ಯವನ್ನು ಗಳಿಸಬೇಕು. ಹೀಗೆ ಕಪ್ಪದಿಂದ ಸಂಪಾದಿಸಿದ ಹಣವನ್ನು ಸೇರಿಸಿಟ್ಟು ಜನರಿಗೆ ನಷ್ಟ ಕಷ್ಟಗಳು ಬಂದಾಗ ಅವರ ಕ್ಷೇಮಕ್ಕಾಗಿಯೇ ವಿನಿಯೋಗಿಸಿ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇರಬೇಕು. ಎಲ್ಲೋ ಸುನಾಮಿ, ಇನ್ನೆಲ್ಲೋ ನೀರಿಲ್ಲ, ಅತಿವೃಷ್ಟಿ, ಅನಾವೃಷ್ಟಿ, ಎಲ್ಲ ತನ್ನ ಪ್ರಜೆಗಳು ಹಿಂಸೆಗೆ ಒಳಗಾಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಅಂದಾಗ ರಾಜನ ಬೊಕ್ಕಸದಿಂದ ತೆಗೆದು ಅವರುಗಳಿಗೆ ಆ ಸಂದರ್ಭಕ್ಕೆ ಆಗುವಷ್ಟು ಮಾತ್ರ ಅದನ್ನ ಕೊಟ್ಟು ಅವರನ್ನು ರಕ್ಷಣೆ ಮಾಡಿ ಎಲ್ಲವನ್ನು ಧರ್ಮದಲ್ಲಿ ನೆಲೆಸಬೇಕು, ನಿಯುಕ್ತಿಸಬೇಕು. ಆಲಸ್ಯ ಕಾಮ ಕ್ರೋಧಾದಿಗಳನ್ನು ಬಿಟ್ಟು ಧರ್ಮಕ್ಕೆ ಅನುಸಾರವಾಗಿ ಪ್ರಜಾಕ್ಷೇಮ ಚಿಂತೆಯಲ್ಲಿಯೇ ನಿರತನಾಗಿರ್ಬೇಕು. ಧರ್ಮರತನಾಗಿ ಉದಾರಿಯಾಗಿರುವ ರಾಜನನ್ನೇ ಪ್ರಜೆಗಳು ಅತ್ಯಂತ ವಿಶ್ವಾಸದಿಂದ ಪೂಜಿಸ್ತಾರೆ. ಆದ್ದರಿಂದ ನೀನು ಅಧರ್ಮದಿಂದಲೂ ಲೋಭ ಬುದ್ಧಿಯಿಂದಲೂ ಐಶ್ವರ್ಯವನ್ನು ಅಪೇಕ್ಷಿಸದೆ ನ್ಯಾಯವಾದ ಮಾರ್ಗದಿಂದ ಕಪ್ಪನ್ನು ತೆಗೆಯಬೇಕು. ಶಾಸ್ತ್ರವಿಧಿಯನ್ನು ಮೀರಿದ ಅರಸನಲ್ಲಿ ಧರ್ಮ ಐಶ್ವರ್ಯ ಎಂದಿಗೂ ನೆಲೆಸುವುದಿಲ್ಲ. ಧನವನ್ನೇ ಪ್ರಧಾನ ಎಂದು ತಿಳಿದ ಅರಸ ಅಧರ್ಮದಲ್ಲಿ ಬಿಡುವುದಲ್ಲದೆ ಐಶ್ವರ್ಯವನ್ನು ಹೆಚ್ಚಿಸಲಾರ. ಅಂತವನ ದ್ರವ್ಯ ಅನ್ಯಾಕ್ರಾಂತವಾಗುತ್ತೆ. ಅನ್ಯಾಕ್ರಾಂತ ಅಂದ್ರೆ ಇನ್ಯಾರೋ ಲಪ್ತಾಯಿಸ್ತಾರೆ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಪ್ರಜೆಗಳನ್ನ ಅವಿವೇಕದಿಂದ ಪೀಡಿಸುವ ಅರಸ ತನ್ನಿಂದಲೇ ತಾನು ಕೆಡವನಲ್ಲದೆ ತನ್ನ ಐಶ್ವರ್ಯವನ್ನು ಕಳೆದುಕೊಳ್ತಾನೆ. ಹಾಲಿಗಾಗಿ ಹಸುವಿನ ಹೊಟ್ಟೆಯನ್ನೇ ಸಿಡುವಂತೆ ನೀತಿ ವಿರುದ್ಧವಾಗಿ ತೆರಿಗೆಯನ್ನು ಸುಲಿಯುವ ರಾಜ್ಯವು ಎಂದಿಗೂ ಅಭಿವೃದ್ಧಿಗೆ ಬಾರದು. ಹುಲ್ಲನ್ನು ಮೇಯಿಸಿ ನೀರನ್ನು ಕುಡಿಸಿ ಒಳ್ಳೆ ಮೃದು ವಾಕ್ಯದಿಂದ ಸಂತೋಷಗೊಳಿಸಿ ಆಗಲ್ಲವೇ
ಹಸುವು ಯಥೇಚ್ಛವಾಗಿ ಹಾಲನ್ನು ಕೊಡೋದು. ಅದರಂತೆಯೇ ಪ್ರಜೆಗಳನ್ನು ಉತ್ತೇಜನಗೊಳಿಸಿ ರಾಜ್ಯವನ್ನು ಪಾಲಿಸುವಂತ ಅರಸನೇ ಅಧಿಕವಾದ ಫಲವನ್ನು ಹೊಂದುತ್ತಾನೆ. ನ್ಯಾಯಾನುಸಾರವಾಗಿ ರಕ್ಷಿಸಲ್ಪಡುವ ರಾಜ್ಯವೇ ಬೊಕ್ಕಸವನ್ನು ವಿಶೇಷವಾಗಿ ತುಂಬಿಸುತ್ತೆ. ಸಂತುಷ್ಟ ಚಿತ್ತಳಾದ ತಾಯಿಯು ಹೆಚ್ಚು ಹಾಲನ್ನು ಕೊಡುವಂತೆ ರಾಜನಿಂದ ಸುರಕ್ಷಿತವಾಗಿ ಪಾಲಿಸಲ್ಪಟ್ಟ ಭೂಮಿಯು ಧನ ಕನಕ ಧಾನ್ಯಾದಿಗಳನ್ನು ಯಥೇಚ್ಛವಾಗಿ ಕೊಡುತ್ತೆ. ರಾಜ ಹೂವಿಗಾಗಿ ಗಿಡಗಳನ್ನು ಬೆಳೆಸುವವನು ಆ ಗಿಡಗಳನ್ನು ಅಕ್ಕರೆಯಿಂದ ಪೋಷಿಸಿ ಅದನ್ನು ನೋಯಿಸದೆ ಬಹು ಮೃದುವಾಗಿ ಅದರ ಹೂವನ್ನು ಬಿಡಿಸಿಕೊಳ್ಳುವಂತೆ ಪ್ರಜೆಗಳನ್ನು ನೋಯಿಸದೆ ನೀನು ರಾಜ್ಯವನ್ನು ಸುರಕ್ಷಿತವಾಗಿ ಕಾಪಾಡಬೇಕು. ಹಾಗಿಲ್ಲದೆ ಇದ್ದಲಿಗಾಗಿ ಮರವನ್ನು ನೆಟ್ಟು ಬೆಳೆಸಿ ಕೊನೆಗೆ ಅದನ್ನು ಸುಟ್ಟು ಇದ್ದಲನ್ನು ಪಡೆಯುವಂತೆ ನೀನು ಫಲವನ್ನು ಬಯಸಬಾರದು. ನೀನು ಹೂವಾಡಿಗನಂತೆ ರಾಜ್ಯವನ್ನು ಪಾಲಿಸುವುದಾದ್ರೆ ಎಂದೆಂದಿಗೂ ರಾಜ್ಯ ಸುಖವನ್ನ ಅನುಭವಿಸುವ. ಶತ್ರುಗಳನ್ನು ಎದುರಿಸುವ ಪ್ರಸಕ್ತಿ ಬಂದಾಗ ನಿನಗೆ ಧನವು ಸಾಲದಿದ್ದಲ್ಲಿ ಆಗ ಬ್ರಾಹ್ಮಣರಲ್ಲದ ಇತರ ವರ್ಣದಲ್ಲಿ ಇರುವ ಧನವನ್ನ ಮೃದು ವಾಕ್ಯಗಳಿಂದ ಪಡೆಯಲು ಯತ್ನಿಸಬೇಕು. ಹೇ ರಾಜೇಂದ್ರ, ಎಂತಹ ಕಷ್ಟ ದಶೆಯಲ್ಲೂ ಕೂಡ ಬ್ರಾಹ್ಮಣರಲ್ಲಿ ಇರುವ ಅಲ್ಪ ಸ್ವಲ್ಪ ಧನಕ್ಕೆ ನೀನು ಅಪೇಕ್ಷಿಸಬಾರದು. ಇನ್ನು ಉತ್ತಮ ಸ್ಥಿತಿಯಲ್ಲಿರುವಾಗ ಹೇಳುವುದೇನು? ನಿನ್ನ ಶಕ್ತಿಗೂ ಅವರ ಸ್ಥಿತಿಗೂ ತಕ್ಕಂತೆ ಬ್ರಾಹ್ಮಣರಿಗೆ ಭೂರಿ ದಕ್ಷಗಳನ್ನು ಕೊಡಬೇಕು. ನೀನು ಹೀಗೆ ಮೃದು ಭಾವದಿಂದ ರಾಜ್ಯವನ್ನು ಪಾಲಿಸಿದೆಯಾದರೆ ಉತ್ತಮ ಲೋಕವನ್ನು ಪಡೆಯುತ್ತೀಯ. ಆದ್ದರಿಂದ ಧರ್ಮವನ್ನು ಬಿಡದೆ ರಾಜ್ಯವನ್ನ ರಕ್ಷಿಸುವನಾಗಿ. ಹೀಗೆ ನೀನು ವ್ಯವಹಾರಾದಿಗಳಲ್ಲಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸ್ತಾ ಬಂದ್ರೆ ಮನಸ್ಸಿನಲ್ಲಿ ಸ್ವಲ್ಪವೂ ಚಿಂತೆಗೊಳಗಾಗದೆ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುತ್ತೀಯ. ಆದ್ದರಿಂದ ನೀನು ಸ್ವರ್ಗ ಸಾಧಕವಾದ ಪುಣ್ಯ ಫಲವನ್ನ ಅಮಾನುಷವಾದ ಕೀರ್ತಿಯನ್ನು ಪಡೆಯುವೆ. ಅರಸನಿಗೆ ಪ್ರಾಣಿಗಳಿಂದ ದಯೆ, ಪ್ರಜಾ ರಕ್ಷಣೆ ಇವೇ ಅತ್ಯುತ್ತಮ ಧರ್ಮ ಎಂದು ಹಿರಿಯರು ಹೇಳಿದ್ದಾರೆ. ರಾಜನು ಪ್ರಜೆಗಳನ್ನ ಭಯದಿಂದ ತಪ್ಪಿಸಿ ಕಾಪಾಡುವುದರಲ್ಲಿ ಒಂದು ದಿನ ಮಾತ್ರ ಅಲಕ್ಷ್ಯವಾಗಿದ್ದು ಕೂಡ ಅವನು 1000 ವರ್ಷಗಳ ಕಾಲ ನರಕದಲ್ಲಿದ್ದು ಆ ಪಾಪವನ್ನು ತೀರಿಸಿಕೊಳ್ಬೇಕಾಗತ್ತೆ. ರಾಜನು ಪ್ರಜೆಗಳನ್ನ ಕ್ಷೇಮದಿಂದ ಪಾಲಿಸುವ ಒಂದೊಂದು ದಿನಕ್ಕೂ ದೇವಲೋಕದಲ್ಲಿ 10,000 ವರ್ಷಗಳ ಕಾಲ ಪುಣ್ಯ ಫಲವನ್ನು ಅನುಭವಿಸ್ತಾನೆ. ಉತ್ತಮವಾದ ಯಾಗಗಳನ್ನ, ಅಧ್ಯಯನಗಳನ್ನ, ತಪಸ್ಸನ್ನ ಮಾಡಿಸಿದವನು ಎಷ್ಟು ಲೋಕಗಳನ್ನ ಜಯಿಸ್ತಾನ. ಒಂದು ಕ್ಷಣ ಮಾತ್ರವಾದ ಧರ್ಮದಿಂದ ರಾಜಪಾಲನೆಯಲ್ಲಿ ನಿರತನಾದ ಅರಸ ಆ ಫಲವನ್ನು ಹೊಂದುತ್ತಾನೆ. ನೀನು ಧರ್ಮವನ್ನು ಬಿಡದೆ ದೃಢ ಮನಸ್ಸಿನಿಂದ ರಾಜ್ಯಪಾಲನೆಯನ್ನು ಮಾಡುವನಾದ್ರೆ ಆದಿ ವ್ಯಾಧಿಗಳೆಂಬ ಎಲ್ಲ ಬಂಧನದಿಂದ ಮುಕ್ತನಾಗುವೆ ಅಲ್ಲದೆ ಸ್ವರ್ಗಲೋಕದಲ್ಲಿ ಉತ್ತಮ ಪದವಿಯನ್ನು ಹೊಂದಬಹುದು. ಇಂತಹ ಉತ್ತಮ ಧರ್ಮಗಳು ಅರಸನಿಗಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಅಂತಹ ಪುಣ್ಯ ಬಲಕ್ಕೆ ಬೇರೊಬ್ಬರು ಅರ್ಹರೂ ಅಲ್ಲ. ಆದ್ದರಿಂದ ಈ ಧರ್ಮವನ್ನೆಲ್ಲ ನಡೆಸಲು ಶಕ್ತನಾದ ನೀನು ಧೈರ್ಯದಿಂದ ಧರ್ಮದಿಂದ ಈ ರಾಜ್ಯವನ್ನು ಪರಿಪಾಲಿಸುವ. ಸೋಮಯಾಗದಿಂದ ಇಂದ್ರನನ್ನ, ಇಷ್ಟ ಸಾಧನೆಯಿಂದ ಸ್ನೇಹಿತರನ್ನ ತೃಪ್ತಿಗೊಳಿಸು ಎಂದ. ಇಲ್ಲಿಗೆ 71ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 72ನೇ ಅಧ್ಯಾಯ. ಪೌರೋಹಿತ್ಯಕ್ಕೆ ಯೋಗ್ಯರಾದ ಬ್ರಾಹ್ಮಣರ ಗುಣಗಳು, 4 ವರ್ಣಗಳ ತಾರತಮ್ಯಗಳನ್ನು ತಿಳಿಸಿದ್ರು. ಇದೇನು ಅನ್ನೋದನ್ನ ಮುಂದಿನ ವಾರ ನೋಡೋಣ. ವಸುದೇವ ಸುತಂ ದೇವಂ ವಂಶಜಾಣವರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದೇದ್ವಿಪಶಿರೋ ಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.